ಸುಮಾರು 3.5 ದಶಕಗಳ ಹೋರಾಟ, ಸುಮಾರು 35 ವರ್ಷಗಳ ಹೋರಾಟ. ಬಲಗೈ ಎಡಗೈ, ಸ್ಪೃಶ್ಯರು ಅಸ್ಪೃಶ್ಯರು, ನೂರಾರು ಜಾತಿಗಳು, 101 ಜಾತಿಗಳು, ಬಲಿತರು, ದಲಿತರು, ದಲಿತರೊಳಗಿನ ಬಲಿತರು ಎಲ್ಲರೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಬಲಿತರು ಎಲ್ಲವರು ಕೂಡ ಪಡೆದುಕೊಂಡರು. ಆದರೆ ಅದೇ ಸಮುದಾಯದಿದ್ದಂಥ ಅನೇಕರು ಇವತ್ತು ಉದ್ಯೋಗ ಇಲ್ಲ, ಬಡತನದ ಬೇಗಲಿದ್ದಾರೆ. ಇವತ್ತು ಕೂಡ ಅವರು ಜೋಪಡಿಯಲ್ಲಿ ವಾಸ ಮಾಡ್ತಿದ್ದಾರೆ. ಒಳ ಮೀಸಲಾತಿಯ 35 ವರ್ಷದ ಹೋರಾಟಕ್ಕೆ ಸರ್ಕಾರ ಇದೀಗ ಡಾಕ್ಟರ್ ನಾಗಮೋಹನ್ ದಾಸ್ರವರ ವರದಿಯ ಆಧಾರದ ಮೇಲೆ ಇದೀಗ ಮೀಸಲಾತಿಯನ್ನು ಘೋಷಣೆಯನ್ನು ಮಾಡಿದೆ. 3 ವರ್ಗೀಕರಣವನ್ನು ಮಾಡಿದೆ. ಎಡಗೈ, ಬಲಗೈ, ಸ್ಪೃಶ್ಯರು ಅಸ್ಪೃಶ್ಯರು, ಹೀಗೆ ಪ್ರತಿನಿತ್ಯ ಹೋರಾಟಗಳಾಗ್ತಿತ್ತು. ನಾನೊಂದು ತೋರಿಸ್ತೀನಿ. ಈ ಸಮುದಾಯ ಅಲೆಮಾರಿ ಸಮುದಾಯ, ದಕ್ಕಲರು ಅಂತ ಹೇಳ್ತಾರೆ. ಇವರ ಪರಿಸ್ಥಿತಿಯನ್ನು ನೋಡಿ. ಈ ಸಮುದಾಯದಲ್ಲಿ ಒಬ್ಬ KS ಅಧಿಕಾರಿ ಇಲ್ಲ, ಒಬ್ಬ IAS ಅಧಿಕಾರಿ ಇಲ್ಲ, ಅಟ್ಲೀಸ್ಟ್ ಒಬ್ಬ ಕ್ಲರ್ಕ್ ಕೂಡ ಇಲ್ಲ. ಅಂದರೆ ಅಷ್ಟು ಮೀಸಲಾತಿಯನ್ನು ಯಾರು ಪಡೆದರು? ಅಷ್ಟು ಮೀಸಲಾತಿಯನ್ನು ಯಾರು ತೆಗೆದುಕೊಂಡ್ರು? ಯಾಕೆ ಇವರೆಲ್ಲರೂ ಇವತ್ತು ಇಂಥ ಸ್ಥಿತಿಯಲ್ಲಿದ್ದಾರೆ? ಯಾಕೆ ಇವರ ಪರಿಸ್ಥಿತಿ ಈ ರೀತಿ ಆಗಿದೆ? ಸರ್ಕಾರ ಇದೀಗ ಬಲಗೈಗೆ 6%, ಎಡಗೈಗೆ 6% ಕೊಟ್ಟಿದೆ. ಇನ್ನು ಮಿಕ್ಕಂತೆ ಉಳಿದಂಥ 5%ನಲ್ಲಿ ಈ ಅಲೆಮಾರಿಗಳನ್ನು ಸೇರಿಸಿದ್ದಾರೆ. ಹಾಗಾದರೆ ಇವರ ಬದುಕಿನ ಮುಂದಿನ ಭವಿಷ್ಯ ಏನು? ಡಾಕ್ಟರ್ ನಾಗಮೋಹನ್ ದಾಸ್ರವರು 1%ಅನ್ನು ಮೀಸಲಿಟ್ಟಿದ್ರು. ಆ 1% ಕೊಡಿ, ನಾವು 1%ಅಲ್ಲಿ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಮಾಡಿಸ್ತೀವಿ, ಸಾಧ್ಯ ಆದರೆ ಅವ್ರನ್ನ ಸರ್ಕಾರಿ ನೌಕರಿಗೆ ಸೇರಿಸ್ತೀವಿ ಅಂತೇಳಿ ಬೇಡ್ಕೊಳ್ತಿದ್ದಾರೆ. ಸರ್ಕಾರ ಕಿವಿಗೊಡ್ತಾ ಇಲ್ಲ. ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಇವರು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಒಳ ಮೀಸಲಾತಿಯ ಸಾಧಕ ಬಾಧಕಗಳು, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರು ಸ್ಪೃಶ್ಯರು, ಯಾರು ಅಸ್ಪೃಶ್ಯರು, ಸರ್ಕಾರ ಏನು ಮಾಡಬೇಕಾಗಿತ್ತು, ಸರ್ಕಾರ ಏನು ಮಾಡಿದೆ, ಮುಂದೆ ಸರ್ಕಾರ ಏನು ಮಾಡಬೇಕು, ಈ ಎಲ್ಲದರ ಬಗ್ಗೆ ಧ್ವನಿಯಾಗಿ ಇವತ್ತು ಜನಮನವನ್ನು ಮಾಡ್ತಾ ಇದ್ದೀವಿ. ನಾನು ಚಿದಾನಂದ್ ಪಟೇಲ್. ಆರಂಭದಲ್ಲಿ ನಾನು ಸುಡುಗಾಡಿಸಿದ್ರು ಅಂತೇಳಿ ಕರೆಸ್ಕೊಳ್ತಕ್ಕಂಥ ಈ ಸಮುದಾಯದವ್ರನ್ನ ನಾನು ಮಾತನಾಡಿಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಾನು ಹೇಳಿದೆ ನಿಮಗೆ, ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಸಮುದಾಯ. ಸರ್ ನಮಸ್ತೆ, ಏನು ಓದಿದ್ದೀರಾ ಸರ್? ನಾವು ಇವಾಗ BEd ಅನ್ನು ಅಧ್ಯಯನ ಮಾಡುತ್ತಿದ್ದೇವೆ ಸರ್. ನಮಗೆ ನಾಗಮೋಹನ್ ದಾಸ್ರವರ 1% ಮೀಸಲಾತಿಯನ್ನು ಆಯೋಗದಲ್ಲಿ ವರದಿ ನೀಡಿದ್ರು. ಆದರೆ ನಾಗಮೋಹನ್ ದಾಸ್ರವರ 1% ಮೀಸಲಾತಿ ನಮಗೆ ಸಿಕ್ಕೇ ಸಿಗುತ್ತದೆ ಎಂಬ ಎಲ್ಲ ಅಲೆಮಾರಿ ಸಮುದಾಯ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ಆದರೆ ಆ ವರದಿ ವಿಧಾನಸೌಧ ಒಳಗೆ ತಲುಪಿದ ಮೇಲೆ ಎಲ್ಲ ನಮ್ಮ ನಿರೀಕ್ಷೆ ಅತ್ಯಂತ ಕೆಳಮಟ್ಟದ ನಿರೀಕ್ಷೆಯಾಗಿತ್ತು. ಏಕೆಂದರೆ ನಮಗೆ ಈಗಲೂ ಸಹ ನಮ್ಮಲ್ಲಿ ಸೂರಿಲ್ಲ, ನೆಲೆ ಇಲ್ಲ, ಶಿಕ್ಷಣ ಇಲ್ಲ. ನಾವು ನಿಜವಾಗಲೂ ಯಾರು ಕಾರಣ? ಈಗ ನಿಮ್ಮದೇ ಸಮುದಾಯ, ವ್ಯವಸ್ಥೆ, ಸರ್ಕಾರ ಇದಕ್ಕೆಲ್ಲ ಕಾರಣ. ಸರ್ಕಾರ ಮತ್ತು ವ್ಯವಸ್ಥೆ ಎಂದು ಕಾರಣ ಎಂದು ಹೇಳ್ಬೋದು ಸರ್. ನಿಮ್ಮ ಸಮುದಾಯದಲ್ಲಿ ಒಬ್ಬರು ಸರ್ಕಾರಿ ನೌಕರಿ ಇಲ್ವಾ? ಇಲ್ಲ ಸರ್, ಬಹಳಷ್ಟು ಕಡಿಮೆ ಇದ್ದಾರೆ ಸರ್. ಸಣ್ಣ ಪುಟ್ಟ ನೌಕರಿಯಲ್ಲಿದ್ದಾರೆ. ನಾನು ಅಲೆಮಾರಿ ಹೋರಾಟಗಾರ. ಸುಮಾರು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ದೀನಿ. ನಮ್ಮ ಜನ ಜೋಪಡಿ ಪಟ್ಟಿ ಹಾಕೊಂಡು ಅಲ್ಲಿ ಇಲ್ಲಿ ನಾಯಿ, ನರಿ, ಹಂದಿ ವಾಸು ಸ್ಥಳದಲ್ಲಿ ಹಾವು, ಚೋಳು ಅಂತಲ್ಲಿ ಜೋಪಡಿ ಪಟ್ಟಿಗಳು ಹಾಕೊಂಡು ಜೀವನ ಮಾಡ್ತಿದ್ದಾರೆ. ನಾನು ನಮ್ಮ ಜನ ಒಕ್ಕೂಡಿಸಿ ಈ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಇದು ಅಲೆಮಾರಿ ಒಳ ಮೀಸಲಾತಿ ದೊರಕಬೇಕಂತೇಳಿ ಎಷ್ಟೋ ಹಳ್ಳಿಗಳಿಗೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡ್ಕೊಂಡು ಪ್ರತಿ ಹಳ್ಳಿಯಲ್ಲಿ, ಒಂದು ಬೆಳಗಾಂ ಜಿಲ್ಲೆಯಲ್ಲಿ 20 ಹಳ್ಳಿಯಲ್ಲಿ ತಿರುಗಾಡಿದ್ದೀನಿ. ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಏನು ಪ್ರಯೋಜನ ಆಗಲ್ಲ. ಅಧಿವೇಶನದಲ್ಲಿ, ಬೆಳಗಾಂ ಅಧಿವೇಶನದಲ್ಲಿ 2024ನೇ ಅಧಿವೇಶನದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಮಾದೇವಪ್ಪ ಅವರಿಗೆ ಮನವಿ ಕೊಟ್ಟಿದ್ವಿ. 2025ನೇ ಅಧಿವೇಶನದಲ್ಲಿ RB ತಿಮ್ಮಾಪುರ ಅವ್ರ ಸಾಹೇಬರು ನಮ್ಮ ಪರವಾಗಿ ಅಲೆಮಾರಿ ಸಮೂಹ ಪರವಾಗಿ ಹೋರಾಟ ಮಾಡಿ ನಾ CM ಅವರಿಗೆ ಮನವಿ ತಲುಪಿಸಿ ನಿಮಗೆ ಏನೂ ಆಗಿಲ್ಲ. ಏನಾಗಿಲ್ಲ. ನಮಸ್ತೆ ಸರ್. ನಮಗೆ ಇಷ್ಟು ವರ್ಷ 35 ವರ್ಷ ಮಟ್ಟ ನಾವು ಜೀವನ ಮಾಡೋಕತ್ತೇವಲ್ಲ, ಹಿಂದೆ ಕಾಲದಿಂದನೂ ನಮ್ಮ ಕರ್ತವ್ಯ ನಾವೇ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಯಾರು ಎಂತ ಅನ್ನೋದು ನಾವು ಓಟು ಲಿಸ್ಟು ಅಂತೆಲ್ಲ ಹಾಕಿದ್ರು ಕೂಡ ನಮಗೆ ಒಂದು ಜಾಗನಿಲ್ಲ, ಒಂದು ನೆಳ್ಳು ಅನ್ನೋದು ಏನಿಲ್ಲ.
ನಾವು ಗುಡಿಸ್ಲಾಗ ಸಾಯ್ಬೇಕು, ಗುಡಿಸ್ಲಾಗ ನಾವು ಜೀವನ ಮಾಡಬೇಕು. ಊರಿಗೆ ಒಂದು 3 ಒಲೆಗುಂಡಿ 3 ಗೂಟುಗಳು ಹಾಕಿ ನಾವು ಜೀವನ ಮಾಡಕತ್ತೀವಿ. ಹುಳ ಉಪ್ಪಿಟ್ಟು ಬಂದರೂ ಕೂಡ ಹುಡುಗರು ಶಾಲೆಗೆ ಹೋಗಿ ಬಂದರೂ ಕೂಡ ಮಕ್ಕಳು ಹುಡುಗರು ಎಷ್ಟೋ ಹಾವು ಕಡ್ದು ಸತ್ತಿರ್ತಾವೆ. ಆದರೂ ಕೂಡ ನಮ್ಮ ಮೇಲೆ ಇಷ್ಟ ಕಾರಣ ನೋಡಲಾರ್ದಂಗೆ ನಮ್ಮನ್ನು ಇದೇ ಶಿಸ್ತಿಗೆ ಹಿಂಗೆ ಹೋಗಲ್ಲ ಅನ್ನೋದು ನಮ್ಮನ್ನು ಯಾರು ಕಣ್ಬಿಟ್ಟು ನೋಡಕತ್ತಿಲ್ಲ. ನಾವು ಕೈ ಕೊಯ್ಕೋಬೇಕು, ಭೂಮಿ ಮೇಲೆ ರಕ್ತ ಚೆಲ್ಲಬೇಕು, 1 ರೂಪಾಯಿ 2 ರೂಪಾಯಿ ನಿಮ್ಮ ಹತ್ರ ರೈತರು ಕೇಳ್ಕೊಂಡು ಭಿಕ್ಷೆ ಮಾಡ್ಕೊಂಡು ನಾವು ಗಂಜಿ ಮಾಡಿ ನಮ್ಮ ಮಕ್ಕಳ ಮರಿಗೆ ಹಾಕ್ಬೇಕು ಸರ್. ಸರ್ ನಮಸ್ತೆ ಸರ್. ಈಗ ನಾವು ಸಿಂಧೋಳ ಸಮುದಾಯದವ್ರು ಸರ್. ಆದರೆ ಊರಿಗೆ ಜೂಪ್ರಿ ನಮ್ಮ ಹತ್ರ ಆಸ್ತಿ ಅಂತಸ್ತು ಇಲ್ಲ ಸರ್. 3 ಕಂಬದ ಗುಡಿಸಲ ಊರು ಹಳ್ಳಿಗೆ ವಾಸ್ತುದಾರಗಳು, ನಾವು ಊರಿಂದ ಊರಿಗೆ ಹೋಗೋಂಥ ವಾಸ್ತುದಾರಿಗಳು. ನಮ್ಮ ಪರಿಸ್ಥಿತಿಗಳು ನೋಡಿದರೆ ಭಾರಿ ಗಂಭೀರತನ ಇದೆ ಸರ್. ಅದರಲ್ಲಿ ನಮ್ಮ ಸಿಂಧೋಳ ಸಮುದಾಯದಿಂದ ಸರ್ಕಾರ ಹೇಳುತ್ತೆ ಸರ್, ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸಿ, ಮಕ್ಕಳಿಗೆ ವಿದ್ಯಕ್ಕೆ ಶಾಲೆಗೆ ಕಳಿಸಿರಿ ಅಂತ ಹೇಳುತ್ತೆ. ಈ ಸರ್ಕಾರನೇ ನಮಗೆ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ನಾವು ಎಲ್ಲಿಂದ ಮಕ್ಕಳನ್ನ ಸರ್ಕಾರಕ್ಕೆ ಇದಕ್ಕೆ ಶಾಲೆಗೆ ಕಳಿಸೋದು? ಮತ್ತೆ ನಮ್ಮ ಸಮುದಾಯ ಮಕ್ಕಳು ಭಿಕ್ಷಾಟನೆಗೆ ಚಾಲು ಹೋಗ್ತಾರೆ ಸರ್. ಭಿಕ್ಷಾಟನೆ ಮಾಡ್ತಾರೆ, ಮತ್ತೆ ಹಿಡ್ದಾಕೋರು ಸರ್ಕಾರನೇ, ಮತ್ತೆ ಭಿಕ್ಷಾಟನೆ ಮಾಡಬಾರ್ದು ಅಂತ ಹೇಳೋ ಸರ್ಕಾರನೇ, ಮತ್ತು ಅಲೆಮಾರಿಗಳಿಗೆ ಸವಲತ್ತು ಕೊಳ್ಳಿಲ್ದಂಗೆ ತರಬಾಕೋದು ಸರ್ಕಾರನೇ. ನೋಡ್ತಿದ್ರಲ್ಲ ನೋವಿನ ಮಾತಾ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು, ನಿನ್ನ ಹತ್ರ 2 ರೂಪಾಯಿ ಇದ್ದರೆ 1 ರೂಪಾಯಿಗೆ ಊಟ ಮಾಡು. ನೀನು 1 ರೂಪಾಯಿ, ಆ 1 ರೂಪಾಯಲ್ಲಿ ಊಟ ಮಾಡಿದ್ರೆ ನೀನು ಜೀವನ ನಡೆಸಬೇಕಲ್ಲ, ಜೀವ ಉಳಿಬೇಕಲ್ಲ, ಆ 1 ರೂಪಾಯಿ ಊಟ ಮಾಡು. ಇನ್ನು 1 ರೂಪಾಯಿ ಇದ್ದರೆ ಅದನ್ನು ನೀನು ಓದಿಗೆ ಬಳಸು, ಪುಸ್ತಕ ತೆಗೆದುಕೊಳ್ಳಿಕ್ಕೆ ಬಳಸು, ಅಥವಾ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಬಳಸು ಅಂತ ಹೇಳಿದರು. ಅಂಬೇಡ್ಕರ್ ಹೇಳಿದ ಮಾತು 2 ರೂಪಾಯಿ ಇದ್ದರೆ. ಆದರೆ ದುರಂತ ಅಂದರೆ ಇವತ್ತು ಎಷ್ಟೋ ಜನರ ಕಿಸೆಯಲ್ಲಿ 1 ಪೈಸೆನೂ ಇಲ್ಲ. ಅಂಥ ಸ್ಥಿತಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು. ಆಧುನಿಕ ಭಾರತ ಅಂತೀವಿ, ಭಾರತ ಇವತ್ತು ಎಲ್ಲೋ ಹೋಗಿದೆ ಅಂತ ಹೇಳ್ತೀವಿ. ಆದರೆ ಇವತ್ತು ಕೂಡ ಹಸಿ ಬಡತನ ಇರ್ತಕ್ಕಂಥದ್ದು. ಇವತ್ತು ಕೂಡ ಯಾರು ಈ ದೇಶದಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ, ಸ್ಪೃಶ್ಯರು ಅಂತಾರೆ, ಅಲ್ಲೇ ಕೂಡ ಎಲ್ಲ ಒಂದು ಕಡೆ ಟಚಬಲ್ ಅನ್ಟಚಬಲ್ ಹೆಸರಲ್ಲಿ ಅಲ್ಲೂ ಕೂಡ ಭಾಳಷ್ಟು ಜಾತಿಗಳ ನಡುವೆ ಕಂದಗಳಿರ್ತಕ್ಕಂಥ. ಅಲ್ಲಿದ್ದಾನು ಒಂದಷ್ಟು ಪ್ರಬಲ ಇದ್ದಂಥವನು ಎಲ್ಲ ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ, ಶಿಕ್ಷಣವನ್ನು ಪಡೆದುಕೊಂಡಿದ್ದಾನೆ, ಉದ್ಯೋಗ ಪಡೆದುಕೊಂಡಿದ್ದಾರೆ. ಆದರೆ ಅನೇಕ ಸಮುದಾಯಗಳು ಇವತ್ತು ಕೂಡ ಇಂಥ ಕೆಲಸವನ್ನು ಮಾಡಿ ತಮ್ಮ ಹೊಟ್ಟೆ ಹೊರೆಯುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಸರ್ಕಾರ ಈಗ ಮೀಸಲಾತಿಯನ್ನು ಘೋಷಣೆಯನ್ನು ಮಾಡಿದೆ, ಒಳ ಮೀಸಲಾತಿ ಘೋಷಣೆ ಮಾಡಿದೆ. ಇದು ಸರಿಯೋ ತಪ್ಪೋ? ಸರ್ಕಾರ ಸರಿ ಮಾಡಿದೆಯೋ ತಪ್ಪು ಮಾಡಿದೆಯೋ? ಯಾರನ್ನ ಖುಷಿಪಡಿಸ್ಲಿಕ್ಕೆ ಸರ್ಕಾರ ಈ ಕೆಲಸವನ್ನು ಮಾಡಿದೆಯೋ? ಇನ್ಯಾರಿಗೋ ಒಂದು ಕಡೆ ಸಮಾಧಾನ ಮಾಡಲಿಕ್ಕೆ ಇದು ಮಾಡ್ತೋ? ಮಲ್ಲಿಕಾರ್ಜುನ ಖರ್ಗೆ, SC ಮಹಾದೇವಪ್ಪ, ಡಾಕ್ಟರ್ G ಪರಮೇಶ್ವರ್, H ಆಂಜನೇಯ, ಘಟಾನುಘಟಿಗಳ ನಡುವೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರಾ? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು ಆರಂಭದಲ್ಲಿ ಎಡಗೈ ಸಮುದಾಯದೊಬ್ಬರು ನಾಯಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ ಸರ್. ಹೋರಾಟ ಅಂತ ಹೇಳಿದ್ವಿ. ಕಳೆದ 35 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ವಿ. ಕಳೆದ ಆಗಸ್ಟಲ್ಲಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಬೆಂಚು ಇಲ್ಲ, ಆಯಾ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಅವಕಾಶ ಇದೆ ಅಂತ ಹೇಳ್ತು. 17% ನೀವು ಓಡಾಡ್ತಿದ್ರಿ. ನೀವು ಹೇಳ್ತಾ ಇದ್ರಿ ಇಲ್ಲ, ಎಲ್ಲವನ್ನು ಕೂಡ ಬಲಗೈನವರು ಕಿತ್ಕೊಳ್ತಿದ್ದಾರೆ. ಅವರು ಬಲಗೈನೊಳಗೆ ದಲಿತರಲ್ಲ, ಆ ದಲಿತರೊಳಗಿನ ಬಲಿತರು ಅಂತೇಳಿ ತಾವು ಆರೋಪವನ್ನು ಮಾಡ್ತಿದ್ರು. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನು, ಎಲ್ಲ ಪೋಸ್ಟ್ಗಳು, ಮಂತ್ರಿ ಮಹೋದಯರು, KS IAS ಎಲ್ಲರೂ ಅವರಿದ್ದರು. ನಾವಿಲ್ಲ, ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ವಿ. ನಾವು ಸುಮಾರು 40 ಲಕ್ಷ ಇದ್ದೀವಿ ಅಂತ ಹೇಳ್ತಿದ್ರು. ನಾಗಮಹಂತ ದಾಸ್ ವರದಿಯಲ್ಲಿ ನೀವು 32 ಲಕ್ಷ ಸೇರಿಸಿದ್ದಾರೆ, ಅವ್ರನ್ನ 34 ಲಕ್ಷ ಸೇರಿಸಿದ್ದಾರೆ. ಇಲ್ಲ, ನಾವೇ ಜಾಸ್ತಿ ಇದೀವಿ ಅಂತ ಕೂಡ ಹೇಳ್ತಾರೆ. ಎಡಗೈ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆಯಾ ಸರ್? ಎಡಗೈ ಸಮುದಾಯಕ್ಕೆ ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ. ನಮ್ಮ ಜನಸಂಖ್ಯೆ ಅನುಗುಣವಾಗಿ 9% ಬರಬೇಕಾಯಿತು. ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು 6% ಕೊಟ್ಟಿರೋದನ್ನು ನಾವು ತೃಪ್ತಿ ಪಡ್ಕೊತೀವಿ. ಯಾಕಂದರೆ ಅದರಲ್ಲೂ ಕೂಡ ನಮಗೆ ಎಲ್ಲ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದಲ್ಲೂ ಕೂಡ ನಮಗೆ ಅನ್ಯಾಯ ಆಗಿದೆ. ಇದನ್ನು ಶೈಕ್ಷಣಿಕವಾಗಿ ನಾಗಮೋಹನ್ ದಾಸ್ ಅವರು ಎಲ್ಲ ವರದಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅಧಿಕಾರ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಲ್ಲ ವಿವರಿಸಿದ್ದಾರೆ. ಏನು ಕಾಂತರಾಜ್ ಆಯೋಗ ವರದಿ ಬಂದಿದೆ, ನಾಗಮೋಹನ್ ದಾಸ್ ವರದಿ ಬಂದಿದೆ, AJ ಸದಾಶಿವ ಆಯೋಗ ವರದಿ ಬಂದಿದೆ, ಮತ್ತು ಮಾಧುಸ್ವಾಮಿ ಆಯೋಗ 4 ವರದಿಗಳು ಕೂಡ ಎಲ್ಲ ವರದಿಗಳಲ್ಲೂ 6% 7% ಕೊಡಬೇಕಂತಲೇ ರೆಕಮೆಂಡ್ ಮಾಡಿದೆ ಮಾದಿಗರಿಗೆ. ಆದರೆ ದುರಂತ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಬಲೆಡ್ರು ಇದನ್ನು ಜನಸಂಖ್ಯೆಯನ್ನು ಒಪ್ಪಿಕೊಳ್ಳದೆ, ಆರ್ಥಿಕತೆಯನ್ನು ಒಪ್ಪಿಕೊಳ್ಳದೆ ಕೇವಲ ಅವರು ಕೂಡ ನಮ್ಮ ಸಮಾನತೆ ಕೂತ್ಕೊಂಡಿರೋ ಅತ್ಯಂತ ದುರಂತ ದೈವ ಇದು. ನಮ್ಮಲ್ಲಿ ನಮ್ಮ ಸಹೋದರ ಇರ್ತಕ್ಕಂಥ ಸಿಂಧೋಳು ಮತ್ತು ಸುಡುಗಾಡು ಸಿದ್ಧರು, ಅಲೆಮಾರಿ ಜನಾಂಗ, ನಮ್ಮ ನಮಗಿಂತ ಕಟ್ಟಕಡೆಯ ಜನಾಂಗ ಅವರು ಕೂಡ ಇದ್ದಾರೆ. ಇದರಲ್ಲಿ ಅತ್ಯಂತ ದುರಂತವೆಂದರೆ ಅವ್ರಿಗೆ ಇವತ್ತಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವರಿಗೆ ಮೂಲಭೂತ ಸರ್ ಇದು ಕಾರಣ ಸರ್ಕಾರ ಗುರುತಿಸಿಲ್ಲ. ಸರ್ಕಾರ ನಮ್ಮನ್ನು ಎಷ್ಟು ಸರ್ಕಾರಗಳು ಬಂದು ಎಷ್ಟು ಸ್ವಾತಂತ್ರ್ಯ ಬಂದು 79 ವರ್ಷಗಳಾಗಿದೆ. 79 ವರ್ಷಗಳಿಂದ ಇದುವರೆಗೂ ನಮ್ಮನ್ನು ಈ ರೀತಿ
ಸಮಾಜದ ಮುಖ್ಯವಾಗಿ ಬರದೇ ಇರೋದು ಮಾಡಿದಂಥ ಅತ್ಯಂತ ದುರದೃಷ್ಟ ದೈವ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದ ಇದನ್ನು ಒಂದು ವರ್ಷದಿಂದ ಒಂದು ಸುಪ್ರೀಂ ಕೋರ್ಟನ್ನು ಒಂದು ಆದೇಶ ತಂದರು. ಆ ಆದೇಶ ಆಗಿ 1 ವರ್ಷ 1 ತಿಂಗಳಾಗಿದೆ. ಅದು ಆದೇಶದ ಅದಕ್ಕೆ ನಂತರ ನಾಗಮೋಹನ್ ದಾಸ್ ಅವರವರ ಸಮಿತಿಯನ್ನು ರಚನೆ ಮಾಡಿ ಜನಾಂಗವನ್ನು ಒಂದು ಸಮೀಕ್ಷೆ ಮಾಡಿದಾಗ ಜನಾಂಗ ಸಮೀಕ್ಷೆ ಪ್ರತಿಯೊಂದು ಕಡೆ ನಮ್ಮನ್ನು ಈ ಮಾದಿಗರು ಎಷ್ಟಿದ್ದಾರೆ, ಒಲೆಯರು ಎಷ್ಟಿದ್ದಾರೆ, ಲಂಬಾಣಿಗಳು ಎಷ್ಟಿದ್ದಾರೆ, ಒಡ್ರು ಎಷ್ಟಿದ್ದಾರೆ, ದಕ್ಕಲಿಗರು ಎಷ್ಟಿದ್ದಾರೆ, ಸಿಂಧೋಳಿ ಎಷ್ಟಿದ್ದಾರೆ, ಅಲೆಮಾರಿ ಜನ ಎಷ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ವರದಿ ಕೊಟ್ಟಿದ್ದಾರೆ. ಈ ವರದಿ ಆಧಾರದ ಮೇಲೆ ನಮಗೆ ಸರ್ಕಾರ ಸದ್ಯಕ್ಕೆ ಮೊದಲನೇ ಮಾತು, ನಿಮಗೆ 6% ಕೊಟ್ಟು ಸದ್ಯಕ್ಕೆ ತೃಪ್ತಿ ಇದೆಯಾ? ಈಗ ತೃಪ್ತಿ ಇಲ್ಲ, ಆದರೂ ಕೂಡ ತೃಪ್ತಿ ಪಟ್ಕೊತೀವಿ. ಯಾಕಂದರೆ ಈಗಿರೋ ನಮ್ಮ ಜನಸಂಖ್ಯೆ ನೀವು ಮೊದಲು 17% ಜೊತೆ ಹೋರಾಟವನ್ನು ಮಾಡಬೇಕಾಗಿತ್ತು. ಈಗ ನಿಮಗಾಗೆ ಮೀಸಲಿಟ್ಟಿದ್ದಾರೆ, 6% ಮೀಸಲಿಟ್ಟಿದ್ದಾರೆ. ಈಗ ಇದು ನಿಮ್ಮ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ಕಾರದ ಯೋಜನೆಗಳು, ಆ ಫಲಾನುಭವಿಗಳ ಆಯ್ಕೆ ಎಲ್ಲದರಲ್ಲೂ ಕೂಡ ಅನುಕೂಲ ಆಗ್ತದೆಯಾ? ಖಂಡಿತ. ಇವತ್ತಿನ ಪರಿಸ್ಥಿತಿಯಲ್ಲಿ ನಿರುದ್ಯೋಗಿಗಳು ಎಷ್ಟೋ ನಿರುದ್ಯೋಗಗಳು ಇವತ್ತು ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರೆ, ಬೀದಿ ಪಾಲಾಗ್ತಾರೆ. ಅಂತ ಈ ನಿರುದ್ಯೋಗ ಸಮಸ್ಯೆ ಬಗೆಹರಿಯೋದಕ್ಕೆ ಈ 6% ನಮಗೆ ಚರ್ಚೆಯನ್ನು ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಸರ್? ಶಾಂತರಾಜು ಸರ್. ಯಾವ ಸಮುದಾಯ? ದಕ್ಕಲಿಗ ಸಮುದಾಯ. ನಿಮಗೀಗ 1% ಸೇರಿಸಿದಾರಲ್ವಾ? ಈ ಬೋವಿ, ಕೊರಮ, ಕೊರಚ, ಲಂಬಾಣಿ ಅದ್ರ ಜೊತೆಗೆ ನಿಮಗೆ 1% ಸೇರಿಸಿದೆ. ನೀವು ಅಲೆಮಾರಿ ಸಮುದಾಯಕ್ಕೆ ಬರ್ತೀರಾ. 1%ನ ನಾಗಮೋಹನ್ ಮೀಸಲಿಟ್ಟಿದ್ರು. ಈಗ ತಾವು ಕೇಳ್ತಿರೋದು ಆ 1% ನಮಗೆ ಕೊಡಿ ಅಂತಲ್ವಾ? ಹೌದು ಸರ್. ನಮಗೆ ಕಳೆದ 20-25 ವರ್ಷದಿಂದ ಅಲೆಮಾರಿಗಳ ಹೋರಾಟ. ಒಂದು ಸರ್ಕಾರ ಬರುತ್ತೆ, ನಮ್ಮ ಬಗ್ಗೆ ಬುಕ್ ಬರೆಯುತ್ತೆ, ಮತ್ತೊಂದು ಸರ್ಕಾರ ಬರುತ್ತೆ, ಸೆಮಿನಾರ್ ಮಾಡುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ, ಸಾಕ್ಷ್ಯಚಿತ್ರ ಮಾಡುತ್ತೆ. ಆದರೆ ಈ ಸರ್ಕಾರದಲ್ಲಿ ನಾಗಮೋಹನ್ ದಾಸ್ ವರದಿ ಅದು ಅಲೆಮಾರಿಗಳ ಬಗ್ಗೆ ಇಂಚಾಗಿ ಅಲೆಮಾರಿಗಳು ಯಾರು, ಅವ್ರು ಎಲ್ಲಿದ್ದಾರೆ, ಅವರ ವಿದ್ಯಾಭ್ಯಾಸ ಏನು, ಅವರ ಆರ್ಥಿಕ ಸ್ಥಿತಿ ಏನು, ಅವರ ಪುರುಷರು ಅಂತ ಎಲ್ಲ ವರ್ಗೀಕರಿಸಿ ಒಂದು ಗುಂಪು ಮಾಡಿ 1% ಕೊಡ್ತೀವಿ ಅಂತೇಳಿ ಆಶಾಭಾವ ಮುಟ್ಟಿಸಿದ್ರು. ನಮ್ಮ ಜಾತಿಗೆ ಅನುಸಾರವಾಗಿ ಆ ಆಶಾಭಾವನ ಇಟ್ಕೊಂಡು ಸರ್ ನಾವು ಭಾಳ ಖುಷಿಯಿಂದ ಇದ್ವಿ. ಈಗ 19ನೇ ತಾರೀಕು ಆದಂಥ ಅದು ತೀರ್ಮಾನ ನಮ್ಮ ಅಲೆಮಾರಿಗಳಿಗೆ ಸರ್ ಅನೇಕ ಜನ ಹೃದಯಘಾತ ಆಗಿದೆ. ಇವತ್ತು ಈ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇವತ್ತು ಪರಮೇಶ್ವರು, ತಂಗಡಿ ಸಾಹೇಬ್ರವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಇದಕ್ಕೆಲ್ಲ ಕಾರಣ ಸರ್. ಯಾಕಂದರೆ ನಮ್ಮ ಬಗ್ಗೆ ಧ್ವನಿ ಹಚ್ಚುತ್ತಾ ಇಲ್ಲ. ನಾವು ಅಸ್ಪೃಶ್ಯರು ನಮ್ಮನ್ನು ತೊಗೊಂಡೋಗಿ ಪುರುಷ ಜಾತಿಯಲ್ಲಿ ಸೇರಿಸಿದ್ದಾರೆ. ನಾವು ಇವತ್ತು ಈ ಮಾದಿಗರ ಮನೆಯಲ್ಲಿ ಭಿಕ್ಷೆ ಬಿಡ್ತೀವಿ ಸರ್. ಇವತ್ತು ನಮ್ಮನ್ನು ಎಡಗೈ ಸಮುದಾಯ ನಮ್ಮನ್ನು ಇಷ್ಟು ದಿನ ಪೋಷಣೆ ಮಾಡ್ಕೊಂಡು ಬಂದಿದೆ. ನಮ್ಮ ಸಮುದಾಯಗಳು ಕೊನೆ ಆಗಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ವಿದ್ಯಾಭ್ಯಾಸ ಕೊಡಬೇಕಾದ್ರೆ ನಾವು ವಿದ್ಯಾಭ್ಯಾಸದಲ್ಲಿ ನಾವೇನು ತೊಗೊತಾ ಇಲ್ಲ. ಇವತ್ತು ಆಲ್ರೆಡಿ ಸರ್ಕಾರ ಒಂದು ಕೋಶ ಮಾಡಿ 100 ಕೋಟಿ ರೂಪಾಯಿ ಕೊಡ್ತು 2016ನೇ ಸಾಲಲ್ಲಿ. ನಾನು ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಸರ್ ತಾವು ಗೊತ್ತಿಲ್ಲ ನನಗೆ, ಎಡಗೈಯೋ ಬಲಗೈಯೋ? ನಾವು ದಲಿತರು. ನಾವು ಬಂದ್ಬಿಟ್ಟು ತಟ್ಟೆಲ್ಲಿ ಹಾಕಿರೋ ಊಟನ ಕಾಂಗ್ರೆಸ್ ಅವ್ರು ಈ ಥರ ಕಿತ್ಕೊಂಡ್ಬಿಟ್ರೆ ನಾವು JDS ಅವ್ರು ಎಲ್ಲಿ ಹೋಗೋ ಸ್ವಾಮಿ? ನಾವು ದಲಿತರು, ತಾವೇ ಹೇಳ್ಬೇಕಿದಲ್ಲ. ನಾವು ದಲಿತರಾಗಿ ನಾವು ಒಂದು JDS ಪಕ್ಷದಲ್ಲಿ ತೀರಾ ಬಡವರಾಗಿದ್ದೀವಿ. ನಮ್ಮ ತಟ್ಟೆಯಲ್ಲಿ ಹಾಕಿರೋ ಊಟನ ಕಾಂಗ್ರೆಸ್ ಅವ್ರಿಗೆ ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗೋ ಸ್ವಾಮಿ? ನಿಮಗೆ ನ್ಯಾಯ ಸಿಕ್ಕಿದೆ, ಬಲಗೈಗೆ ಅನ್ಯಾಯ ಆಗಿದೆ? ಸಿಕ್ಕಿಲ್ಲ ಸರ್. ನ್ಯಾಯ ಎಲ್ಲಿ ಸಿಕ್ಕಿದೆ? ಜಾತಿ ಉಪಜಾತಿಗಳು ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ದೇಶದಲ್ಲಿ. ಖರ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಕೂತ್ಕೊಂಡು, ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ, ಆಂಜನೇಯ ಏನು ಮಾಡ್ತಾ ಇದ್ದಾರೆ, ಇವರೆಲ್ಲ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡು ಇವತ್ತು ಉಪಜಾತಿಗಳನ್ನ ಹೇಳ್ತಿದ್ರು ಎಡಗೈಯರು. ಎಲ್ಲವನ್ನು ಕೂಡ ಬಲಗೈಯರು ಪಡೆದುಕೊಂಡ್ರು. ನಾವು ಇವತ್ತು ಬೀದಿಲಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಪಾಪ ಅಲೆಮಾರಿ ಸಮುದಾಯದವ್ರು ಹೇಳ್ತಾರೆ, ಸ್ವಾಮಿ ನಾವು ನಮ್ಮ ಪರಿಸ್ಥಿತಿ ನೋಡಿ ಅಂತೇಳಿ ಅವ್ರು ತೋರಿಸಿದ್ರು. ಅವರು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಇವ್ರು ಹೇಳಿದರು ನಾವು ಅಸ್ಪೃಶ್ಯರು, ನೀವೇ ಅವ್ರನ್ನ ಮನೆಗೆ ಸೇರಿಸಲ್ಲಂತಲ್ಲ ಸರ್, ನೀವೇ ಅವ್ರಿಗೆ ಊಟ ಹಾಕಲ್ಲಂತಲ್ಲ ಸರ್. ಪಾಪ ಅವ್ರು ಹೇಳಿದ್ದು ಆಯ್ತಾ? ಏನಂತ ಹೇಳಿದ್ರೆ ಜಾತಿಗಳನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಜಾತಿಗಳು ಅವ್ರಿಗೆ ಡೆವಲಪ್ಮೆಂಟು, ದೇಶ ಡೆವಲಪ್ಮೆಂಟ್ ಇಲ್ಲ. ಈ ಉಪಜಾತಿಗಳು ಏನಿದೆ ಬಡವ ಬಲಿಜ ಯಾರಿದ್ದಾರೆ ಅವ್ರಿಗೆ ಡೆವಲಪ್ಮೆಂಟ್ ಇಲ್ಲ. ಅತಿ ಜಾತಿಗಳು ಹೈಯೆಸ್ಟ್ ನೀವು ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಜಾತಿಗಳು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಅನುಕೂಲ ಏನು ಮಾಡಿಲ್ಲ. ಓದೋಕ್ಕೆ ಕೊಟ್ಟಿಲ್ಲ, ಜನಗಳಿಗೆ ಅನುಕೂಲ ಮಾಡಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ಈಗ ನಿಮಗೆ ಬಲಗೈನವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ? ಎಲ್ರಿಗೂ ಅನ್ಯಾಯ ಆಗಿದೆ. ದಲಿತರು ಏನಿದ್ದಾರೆ ಇವತ್ತು ಉಪಜಾತಿಗಳು ಏನಿದೆ ಎಲ್ರಿಗೂ ಅನ್ಯಾಯ ಆಗಿದೆ. ಬೇರೆ ಬಲಗೈ ಸರ್ ನಾವು ಗೋವಿಂದರಾಜು ಅಂತ ಅಂದ್ಬಿಟ್ಟು ನಾವು ಎಡಗೈ ಜನಾಂಗದವರು. ಈಗ ನಾವು ಹಿಂದೆ 35 ವರ್ಷದಿಂದ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ವಿ. ಯಾಕೆಂತಂದ್ರೆ ನಾವು ಈ ಸ್ಪೃಶ್ಯ ಜನಾಂಗದವ್ರ ಜೊತೆಯಲ್ಲಿ ನಾವು ಕಾಂಪಿಟೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಈಗ ಹೇಳಿದ್ರು, ಈಗ ತಾನೇ ಹೇಳಿದ್ರು ನಿಮ್ಮ ಜೊತೆ ಇವ್ರು ಕಾಂಪಿಟೇಟ್ ಮಾಡೋಕ್ಕಾಗಿಲ್ಲ. ಎಲ್ಲ ನೀವೇ ಅಲ್ಲ ಸರ್? ಸ್ಪರ್ಶ ಅಂತಂದರೆ ಅವರು ನಮ್ಮ ಇದು ಬಲಗೈ ಜನಾಂಗದವರು ಅಂತಂದ್ರೆ ನಾವು ಅವರು ಅಡತಮ್ಮದಿದ್ದಂಗೆ ಹಂಗೆ ಇರಬೇಕಿತ್ತು. ಅದ್ರೊಳಗಡೆ ಜಾತಿ ಮಾಡಿದ್ರೆ ಅಂಬೇಡ್ಕರ್ ಆಶಯಗಳೇನಾಯ್ತು? ಅಂಬೇಡ್ಕರ್ ಏನು ಹೇಳಿದ್ರು? ಈಗ ಅಂಬೇಡ್ಕರ್ ಆಶಯದಲ್ಲಿ
ಎಲ್ಲ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲರಿಗೂ ರಿಸರ್ವೇಷನ್ ಕೊಟ್ಟು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲಕ್ಕೆ ಬರಬೇಕು ಅಂತಲೇ ಇರೋದು. ಅದರೊಳಗಾಗಿ ಈ ಅಸ್ಪೃಶ್ಯ ಜನಾಂಗದಲ್ಲಿ ಈ ಒಂದು ಇವರು ಯಾರೋ ದಕ್ಕಲಿಗ ಇರ್ಬೋದು ಮತ್ತು ಅಲೆಮಾರಿ ಸಮುದಾಯದವ್ರಿಗೆ ನಿಜವಾಗೂ ಅನ್ಯಾಯ ಆಗಿದೆ. ಹೆಂಗೆ ಅಂತಂದರೆ ಈಗ ನಮಗೆ ಎಡಗೈನವ್ರಿಗೆ 6% ಕೊಟ್ಟವ್ರೆ, ಬಲಗೈನವ್ರಿಗೂ 6% ಕೊಟ್ಟವ್ರೆ. ಯಾಕೆಂದರೆ ಅವತ್ತಿನಿಂದನೂ ನಾವು ಇವತ್ತು ಸ್ವತಂತ್ರ ಬಂದಾಗಲಿಂದ 79 ವರ್ಷದಿಂದನೂ ತುಳಿತಕ್ಕೊಳಗಾಗಿರೋದು ಮತ್ತು ಎರಡೇ ಜಾತಿಯವರನ್ನೇ ತುಳಿತಕ್ಕೊಳಗಾಗಿರೋರು. ಅದ್ರ ಜೊತೆಯಲ್ಲಿ ನಮ್ಮ ಬೋವಿ, ಲಂಬಾಣಿ, ಕೊರ್ಚ ಕೊಟ್ಟಿರ್ತಕ್ಕಂಥ ಮೀಸಲಾತಿ ನಿಮಗೆ ತೃಪ್ತಿ ಇದೆಯಾ? ಸದ್ಯಕ್ಕೆ ಮೊದಲು ನೀವು 17% ಜೊತೆ ಹೊಡೆದಾಡಬೇಕಾಗಿತ್ತು, ಈಗ ಸಪ್ರೇಟ್ ನಿಮಗೆ 6% ಕೊಡ್ತೀವಿ. ಇದು ಅನುಕೂಲ ಆಗುತ್ತಾ? ಈಗ ಅನುಕೂಲ ಆಗಿದೆ, ಈಗ ಇರೋದರಲ್ಲಿ ತೃಪ್ತಿ ಆಗಿದ್ದೀವಿ. ಎಸ್ ಸರ್. ಶಿವಕುಮಾರ್ ನಮಸ್ತೆ. ತಾವು ಭಾರತೀಯ ಜನತಾ ಪಕ್ಷ ಎಡಗೈ ಸಮುದಾಯದ ಪರವಾಗಿತ್ತು. ಎಡಗೈ ಸಮುದಾಯದ ತಮ್ಮ ವೋಟರ್ಸ್ ಅನ್ನೋದು ಅವರ ಕಲ್ಪನೆ, ಅದು ಎಷ್ಟು % ಅಂತ ಗೊತ್ತಿಲ್ಲ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಎಡಗೈ ಸಮುದಾಯಕ್ಕೆ ಹೆಚ್ಚು ಅವಕಾಶಗಳು ಕೂಡ ಇತ್ತು. ಎಲ್ಲೊಂದು ಕಡೆಗೆ ಎಡಗೈ ಸಮುದಾಯದಲ್ಲಿಲ್ಲ, ನಾವು 35 ವರ್ಷಗಳಿಂದ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ, ಈಗ ಏನೋ ನಮಗೊಂದು ಕೊಟ್ಟಿದ್ದಾರೆ, 6% ಕೊಟ್ಟಿದ್ದಾರೆ, ಸದ್ಯಕ್ಕೆ ತೃಪ್ತಿ ಇದೆ ಅಂತ ಹೇಳ್ತಾರೆ. ಎಸ್, ಈಗ ಎಡಗೈ ಸಮುದಾಯನ ಬಿಟ್ಟಿದೆ, ಅಲೆಮಾರಿಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ನಿಂತಿರ್ತಕ್ಕಂಥದ್ದು ಸರ್. ಈಗ 1%ನ್ನು ಸ್ಪೃಶ್ಯರ ಜೊತೆ ಸೇರಿಕೊಂಡಿದ್ದಾರೆ. ಅಲ್ಲಿ ಲಂಬಾಣಿ, ಬೋವಿ ಸಮುದಾಯ ಪ್ರಬಲವಾಗಿದ್ದಾರೆ. ನಾವು ಯಾವ ಕಾರಣಕ್ಕೂ ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಶತಶತಮಾನಗಳಿಂದ ನಾವು ಬೀದಿಯಲ್ಲಿದ್ವಿ, ಬೀದಿಯಲ್ಲಿ ಹುಟ್ಟಿದ್ವಿ, ಬೀದಿಯಲ್ಲೇ ಸಾಯುವಂಥ ಪರಿಸ್ಥಿತಿ ಆಗ್ತಿದೆ ಅಂತೇಳಿ ಅವ್ರ ನೋವನ್ನು ಹೇಳ್ಕೊಳ್ತಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ. ಏನು ಒಳ ಮೀಸಲಾತಿ ಆ ಒಂದು ವಿಚಾರದಲ್ಲಿ ಒಂದು ಎ ಜೆ ಸದಾಶಿವ ಆಯೋಗ ರಚನೆ ಆಗಿತ್ತು. ಆ ಎ ಜೆ ಸದಾಶಿವ ಆಯೋಗಕ್ಕೆ ಯಾವುದೇ ರೀತಿ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ದಲೇ ಒಂದು ತಟಸ್ಥವಾಗಿದ್ದಂಥ ವ್ಯವಸ್ಥೆ ಆ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದ್ದರು. ಅವರು ಅದಕ್ಕೆ ಎಲ್ಲ ಆರ್ಥಿಕ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟು ಅದರ ವರದಿ 2012ರಲ್ಲಿ ಸದಾನಂದ ಗೌಡರು ಆಗಿನ ಮುಖ್ಯಮಂತ್ರಿ ವರದಿ ಸಲ್ಲಿಸಿದ್ರು. ಅವಾಗ 2013ರಲ್ಲಿ ನಮಗೆ ಸರ್ಕಾರ ಬರಲಿಲ್ಲ. ಆದರೆ ಆ 5 ರಿಂದ 6 ವರ್ಷ 7 ವರ್ಷ ಸಮ್ಮಿಶ್ರ ಸರ್ಕಾರನೂ ಸೇರಿ ಸಿದ್ದರಾಮಯ್ಯವರು ಎ ಜೆ ಸದಾಶಿವ ಆಯೋಗದ ವರದಿ ಅದು ಮುಟ್ಟು ಸಹ ನೋಡಲಿಲ್ಲ. ನೀವು ಮುಟ್ಲಿಲ್ಲ ಸರ್? ಇಲ್ಲ, ಅವರು ಮುಟ್ಲಿಲ್ಲ. ಬಂದೆ ಅವಾಗ ಸಮಾನ ನೀವು ಇಲ್ಲ, ಅದು ಹೇಳ್ತೀನಿ ನಿಮಗೆ. ಏನು ಸಮ್ಮಿಶ್ರ ಸರ್ಕಾರ ಹೋದ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದ ಸಂದರ್ಭದಲ್ಲಿ ನಮ್ಮ ಏನು ಜೆ.ಸಿ. ಮಾಧುಸ್ವಾಮಿ ಅವರ ಉಪಸಮಿತಿ ರಚನೆ ಆಗಿ ಅಲ್ಲಿ 4 ಗುಂಪುಗಳಾಗಿ ವರ್ಗೀಕರಣ ಆಗಿ ಅಲ್ಲಿ ಸೆಕ್ಷನ್ 341 342 ತೊಡಕಾಗಿರೋದ್ರಿಂದ ಒಳ ಮೀಸಲಾತಿ ಕೊಡೋದಕ್ಕೆ ಅವಾಗ ಅಲ್ಲಿ ಜೆ.ಸಿ. ಮಾಧುಸ್ವಾಮಿ ಅವರು 4 ವರ್ಗ ಏನು ಎಡಗೈ ಸಮುದಾಯ, ಮಾದಿಗ ಸಮುದಾಯ 4 ಸಮುದಾಯಗಳಿಗೆ 6%, 5.5% ಬಲಗೈ ಸಮುದಾಯ 4 ಸಮುದಾಯಗಳಿಗೆ, ಮತ್ತು ಲಂಬಾಣಿ, ಬೋವಿ, ಕೊರ್ಮ ಸಮುದಾಯಗಳಿಗೆ 4.5%, ಇನ್ನು ಉಳಿದಂತೆ 1% ಅಲೆಮಾರಿ ಸಮುದಾಯಗಳಿಗೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸಾಗಿರುತ್ತೆ. ಜೊತೆನಲ್ಲಿ 15% ಇದ್ದಂಥ ಸಂದರ್ಭದಲ್ಲಿ ಅವಾಗ ಇದೇ ನಾಗಮೋಹನ್ ದಾಸ್ ಆಯೋಗದ ಒಂದು ರಚನೆ ಮಾಡಿ 15 ರಿಂದ 17% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 3 ರಿಂದ 7% ಕೊಟ್ಟಂಥದ್ದು. ಮತ್ತೆ ಕಾನೂನಲ್ಲಿ ತೊಡಕಾದ ಸಂದರ್ಭದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಂತ ನೆಚ್ಚಿನ ಪ್ರಧಾನಮಂತ್ರಿ ಮೋದಿರವರು ಅಲ್ಲಿ ವಕಾಲತ್ತು ವಹಿಸಿ ಅಲ್ಲಿ ಅಫಿಡವಿಟ್ ಸಲ್ಲಿಸಿ ಇದೇ ಒಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪರವಾಗಿ ಅಫಿಡವಿಟ್ ಸಲ್ಲಿಸಿರೋ ಮುಖಾಂತರ ಇವತ್ತು ಒಳ ಮೀಸಲಾತಿ ಜಾರಿಯಾಗಿದೆ. ನಮ್ಮ ಜೊತೆ ದಲಿತ ಸಂಘರ್ಷ ಸಮಿತಿ ನಾಯಕರಿದ್ದಾರೆ. ಹಲವಾರು ಹೋರಾಟಗಳು. ನಾನು ಅವ್ರನ್ನ, ನನಗೆ ಗೊತ್ತಿಲ್ಲ ಅವ್ರು ಎಡಗೈಯೋ ಬಲಗೈ ಅಂತ ಗೊತ್ತಿಲ್ಲ. ನಾನು ಅವ್ರನ್ನ ನಮ್ಮ ಸ್ನೇಹಿತರು ಅಂತ ನಾನು ನೋಡಿದ್ದೀನಿ. ಅವ್ರನ್ನ ದಲಿತರೊಳಗಡೆ ಇದ್ಕೊಂಡು ದಲಿತರ ಏಳಿಗೆಗಾಗಿ ಹೋರಾಟ ಮಾಡಿದಂಥವ್ರು ಮಾವಳ್ಳಿ ಶಂಕರ್ ಇದ್ದಾರೆ. ಮಾವಳ್ಳಿ ಶಂಕರ್ ಅವರೇ, ನನಗೆ ಗೊತ್ತಿಲ್ಲ ನೀವು ಎಡಗೈಯೋ ಬಲಗೈಯೋ, ಸ್ಪೃಶ್ಯರು ಅಸ್ಪೃಶ್ಯರು. ಯಾಕಂತ ಹೇಳಿದ್ರೆ ನೀವು ಇವತ್ತು ದಲಿತ ಪರ ಹೋರಾಟ ಮಾಡಿದ್ರಿಂದ ನಿಮ್ಮನ್ನ ಎಲ್ಲರೂ ಟಚ್ ಮಾಡ್ತಾರೆ. ನಿಮ್ಮನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನುವಂಥದ್ದು ಎಲ್ಲ ದಮನಿತ ಜಾತಿಗಳ ತಾಯಿ. ಅದರ ಒಡಲಲ್ಲಿ ಎಲ್ಲ ಸಕಲೆಂಟು ನೊಂದ ಸಮುದಾಯಗಳಿದ್ದಾವೆ. ಅವರೆಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥದ್ದು ದಲಿತ ಸಂಘರ್ಷ ಸಮಿತಿಯ ಬಹುದೊಡ್ಡ ಒಂದು ಆಶಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಈಗ ಏನು ಒಳ ಮೀಸಲಾತಿ ವಿಚಾರ ಇವತ್ತು ನಮ್ಮ ಮುಂದೆ ಬಂದಿದೆ. ಈಗಾಗಲೇ ಅನೇಕ ಗೆಳೆಯರು ಮಾತಾಡಿದ್ದಾರೆ. ಅವರ ಮಾತಾಡಿರುವ ಅಂಶಗಳಲ್ಲಿ ಯಾವುದೇ ರೀತಿಯಲ್ಲಿ ಅತಿಶಯೋಕ್ತಿಯನ್ನು ನನಗೆ ಕಾಣ್ತಾ ಇಲ್ಲ. ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕು, BJP ಆಗಲಿ RSS ಆಗಲಿ ಅದು ಯಾವತ್ತೂ ಕೂಡ ಅದು ನೊಂದವರ ಪರವಾಗಿಲ್ಲ. ಅದು ಯಾವತ್ತೂ ದಲಿತರು ಹಿಂದುಳಿದವರ ಪರವಾಗಿಲ್ಲ. ಅದು ಹುಟ್ಟಿದ್ದೇ ಅಂದರೆ ಮನುಸ್ಮೃತಿಯನ್ನು ಅದರ ಹೊಟ್ಟೆಯ ಒಳಗಡೆ ವಿಷ ಇಟ್ಕೊಂಡು ಹುಟ್ಟಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಸಂವಿಧಾನವನ್ನು ವಿರೋಧ ಮಾಡೋದಕ್ಕೆ ಹುಟ್ಕೊಂಡಂಥದ್ದು RSS. ನಿಮಗೆಲ್ಲ ಗೊತ್ತಿದೆ, ಮಂಡಲ್ ವರದಿ ವಿರುದ್ಧ ಇಡೀ
ದೇಶಾದ್ಯಂತ ಹೋರಾಟ ಅಂದರೆ ಅದನ್ನು ಮಾಡಬಾರ್ದು ಅಂತ ಬೀದಿಗಿಳಿಸಿದ್ದು ಇದೇ RSS ಮತ್ತು BJP ಒಂದು ಕಡೆ ಇರಲಿ. ಈಗಾಗಲೇ ತಳ ಸಮುದಾಯಗಳ ನಡುವೆ ಸಮಾನ ನಮಗೂ ಒಂದಷ್ಟು ಪಾಲು ಕೊಡಿ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಕಳೆದ 3 ದಶಕಗಳಲ್ಲಿ ಹೋರಾಟ ಆಗಿದೆ. ಅದನ್ನು ಅನೇಕ ಸರ್ಕಾರಗಳು ಬಗೆಹರಿಸಬೇಕಾಗಿತ್ತು, ಬಗೆಹರಿಸಲಿಲ್ಲ. ಇದು ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ 2024 ಆಗಸ್ಟ್ 1ರಂದು ದೇವಿಂದರ್ ಸಿಂಗ್ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ಈ ಒಂದು ಒಳ ಮೀಸಲಾತಿಯಾಗೆ ತೀರ್ಪನ್ನು ಕೊಟ್ಟಂಥದ್ದು ಸುಪ್ರೀಂ ಕೋರ್ಟು. ಇದು ಯಾವ ರಾಜ್ಯ ಸರ್ಕಾರಗಳ ಅಥವಾ ಹೈಕೋರ್ಟ್ಗಳಲ್ಲಾದಂಥ ಪ್ರಕರಣಗಳಲ್ಲ. ಆಂಧ್ರದಲ್ಲಿ ಸಾಕಷ್ಟು ಬಾರಿ EV ಚಿನ್ನಯ್ಯ ಪ್ರಕರಣ ಆಯಿತು, ಅದು ಬಿದ್ದೋಯ್ತು. ಆನಂತರ ಅರುಣ್ ಮಿಶ್ರಾ, ಆನಂತರ ಉಷಾ ಮೆಹ್ರಾ ಕಮಿಷನ್ಗಳು ಬಂದಿದ್ದಾವೆ. ಈಗ ಫೈನಲ್ ಆಗಿ 7 ಜನ ಜಡ್ಜ್ಗಳು ಕೊಟ್ಟಂಥ ತೀರ್ಪಿದು ಸಾಂವಿಧಾನಿಕ ಪೀಠ ಇದು. ಸೊ ಹಾಗಾಗಿ ಈಗ ಒಳ ಮೀಸಲಾತಿಯನ್ನು ಸರ್ಕಾರಗಳು ಜಾರಿ ಮಾಡಲೇಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಸಮುದಾಯಗಳು ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಪಾಲು ಕೊಡಿ ಅನ್ನುತ್ತೆ, ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನೋಡಿ, ಈಗ ನಮ್ಮ ಅಲೆಮಾರಿ ಸಮುದಾಯಗಳು ಇವತ್ತಿಗೂ ಬೀದಿಗಳಲ್ಲಿದ್ದಾರೆ. ಅವ್ರನ್ನ ಯಾರು ಮನುಷ್ಯರಂತ ಇವತ್ತು ನೋಡ್ತಾ ಇಲ್ಲ. ಈಗ ಅವ್ರ ಪರವಾಗಿ ಅವರು ಮಾತಾಡಿದ್ದಾರೆ ಎಷ್ಟೋ ಸಾರಿ, ಆದರೆ ಇವ್ರ ಬಗ್ಗೆ ಯಾರು ಮಾತಾಡೋದು? ಸೊ ಇದನ್ನು ಕೂಡ ಮಾತಾಡ್ಬೇಕು ಸರ್. ನಿಮ್ಮದೇ ನಾಯಕರು ಸರ್, ಇವತ್ತು ರಾಷ್ಟ್ರದ ಮಹೋನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅನೇಕರಿದ್ದಾರೆ, ಅವ್ರು ಯಾರು ಮಾತಾಡ್ತಿಲ್ಲ ಸರ್. ಅವರು ಇಲ್ಲ, ಮಾತಾಡಬೇಕಾಗತ್ತೆ. ಈಗ ಯಾರು ಇಲ್ಲಿ ಏನಾಗಿದೆ ನೋಡಿ, ಇದು ಜಾತಿ ಶ್ರೇಣಿ ಇರುವಂತಹ ಸಮಾಜ. ಒಂದು ಜಾತಿ ಮೇಲೆ ಒಂದು ಜಾತಿ ಮೇಲೆ ಹೀಗಾಗಿ 6,000 ಜಾತಿಗಳನ್ನು ಈ ಬ್ರಾಹ್ಮಣವಾದಿ ನೀತಿ ಮತ್ತು ಈ ಮನುಸ್ಮೃತಿ ಮಾಡಿ ಇಟ್ಬಿಟ್ಟಿದೆ. ಇವಾಗ ಅವುಗಳನ್ನೆಲ್ಲ ಒಂದು ಮಾಡಬೇಕಾದಂಥ ಕರ್ತವ್ಯ ನಮ್ಮದು. ಅದರಲ್ಲಿ ಈ ಥರ ತೀರಾ ಕೆಳ ಹಂತದಲ್ಲಿರುವಂಥ ಭಂಗಿಗಳಿದ್ದಾರೆ, ಸ್ಕ್ಯಾವೆಂಜರ್ಸ್, ಇವತ್ತು ಮಲ ಬರುವಂತಹ ಸಮುದಾಯಗಳಿದ್ದಾವೆ, ಅವ್ರನ್ನ ವಿಮೋಚನೆ ಮಾಡಬೇಕು. ಇವತ್ತು ಇಂಥ ಅನೇಕ ತಳ ಸಮುದಾಯಗಳು ಅಕ್ಷರನೇ ಇಲ್ಲ ಅವ್ರಿಗಿನ್ನೂ ಅಕ್ಷರಗಳಿಲ್ಲದ ಅಕ್ಷರ ವಂಚಿತರಾಗಿರುವಂಥ ಸಮುದಾಯ. ಈಗ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ತಾವು ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಅಲೆಮಾರಿ ಸಮುದಾಯದವರಿಗೆ ವರದಿಯಲ್ಲಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರು 1% ಮೀಸಲಿಟ್ಟಿದ್ರು. ಈಗ ಅವ್ರನ್ನ 4% ಇದ್ದಂಥ ಸ್ಪೃಶ್ಯರು ಅಂತಿದೆ ಅಲ್ಲಿಗೆ ಸೇರಿಸಿದ್ದಾರೆ. ಅವರು ಮೊದಲು 17% ಜೊತೆ ಕಿತ್ತಾಡ್ತಿದ್ರು, ಈಗ 5% ಜೊತೆ ಕಿತ್ತಾಡಬೇಕು. ಇದು ಎಲ್ಲೊಂದು ಅವ್ರಿಗೆ ನಮಗೆ ಅನ್ಯಾಯ ಆಗಿದೆ, ನಮಗೆ 1% ಕೊಡಿ, ನಾವು ಅದರಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ವ್ಯಾಖ್ಯಾನ ಏನು ಸರ್? ಖಂಡಿತ ಇದು ಈಗ ಏನು 3 ವರ್ಗ ಮಾಡೋದು, ಅದನ್ನು ನಾವು ಅವರು ಅದರಲ್ಲಿ ಆ 3 ವರ್ಗದಲ್ಲಿ AB ಮತ್ತು C ವರ್ಗದಲ್ಲಿ ನಮ್ಮ ಅಲೆಮಾರಿಗಳನ್ನು ಹಾಕೋದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗೋದಿಲ್ಲ. ಅವರನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು. ಆ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಅವಕಾಶಗಳನ್ನು ಕೊಡಬೇಕು. ಆ ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಾನು ಅದಕ್ಕೆ ಒಂದು ಸೂತ್ರವನ್ನು ಕೊಟ್ಟಿದ್ದೆ, ಅದು ಸರಿಯೋ ತಪ್ಪ ಗೊತ್ತಿಲ್ಲ. ಈಗ ಏನು A ಗುಂಪಿನಲ್ಲಿದ್ದರು, A ಗುಂಪಿನಲ್ಲಿದ್ದವ್ರಿಗೆ ಅವ್ರಿಗೆ 2% ಕೊಡಬೇಕಾಗಿತ್ತು. ಅದೇ ರೀತಿಯಲ್ಲಿ B ಗುಂಪಲ್ಲಿದ್ದವ್ರಿಗೂ 6%, C ಗುಂಪಲ್ಲಿದ್ದವ್ರಿಗೂ 6%, ಮತ್ತು ಏನು D ಗುಂಪಲ್ಲಿದ್ದವರಿಗೆ ಬಹುಶಃ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಒಂದಷ್ಟು ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಬಟ್ ಇದೆಲ್ಲೋ ಮಿಸ್ಫೈರ್ ಆಗಿದೆ. ಹಾಗಾಗಿ ಖಂಡಿತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾಗಿ ಮಾತಾಡೋರು, ಕಳಕಳಿ ಇರೋವಂಥವ್ರು. ಅವರು ಯೋಚನೆ ಮಾಡಿ ಮುಂದೆ ಏನು ಗೆಜೆಟ್ ನೋಟಿಫಿಕೇಷನ್ ಆಗೋದಕ್ಕಿಂತ ಮೊದಲೇ ಈ ಸಮುದಾಯಗಳ ಅವಕಾಶಗಳನ್ನು ಅವರು ಕಿತ್ಕೊಳ್ಬಾರ್ದು, ಅದನ್ನು ಮಾಡಲೇಬೇಕು ಅನ್ನುವಂಥ ದೊಡ್ಡ. ಮತ್ತೆ ನಿಮ್ಮನ್ನು ಮಾತಾಡ್ತೀವಿ ಶಂಕರ್ ಅವರೇ. ಎಸ್ ಸರ್. ದಯವಿಟ್ಟು ಸಿದ್ದರಾಮ ಸಾಹೇಬ್ರೆ, ನಮಗೆ ದೊಡ್ಡ ಅನ್ಯಾಯ ಆಗೈತಿ. ಇವತ್ತು ನಮ್ಮ ಜನಸಂಖ್ಯೆ ಕಡಿಮೆ ಇರ್ಬೋದು. ಇವತ್ತು ಇಲ್ಲಿ ಹೋರಾಟ ಮಾಡೋಕ್ಕೆ ಕೇವಲ ಕೆಲವೇ ಜನ ಬಂದಿರೋ ನಮ್ಮ ಸಮುದಾಯದವರು ಅಲೆಮಾರಿಗಳಲ್ಲಿ. ಹಂಗಂತ ನೀವು ಕಡಿಮೆ ಇದ್ದಾರೆ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಕೇಳ್ತಿರೋದು ಕೇವಲ 1%, ಆ 1% ಕೊಟ್ಬಿಡ್ರಿ ಸರ್. ಇನ್ನು ಈಗ ಆಯಿತು, ಈಗ ಹಂಚಿಕೆ ಮಾಡಾಯ್ತು, ಮುಂದೇನು ಸರ್? ತಾವು ಏನು ಕೇಳ್ತೀರಿ ಸರ್ಕಾರ? ಕೊನೆ ಅಸ್ತ್ರ ಏನಿದೆ ಸರ್, ನಾವು ಹೋರಾಟ ಬಿಟ್ಟರೆ ಏನಿಲ್ಲ ಸರ್. ಇಲ್ಲಾಂದ್ರೆ ಸರ್ಕಾರ ಹತ್ರ ಏನಾದರೂ ಪ್ಯಾಕೇಜ್ ಕೇಳ್ತಿದ್ದೀರಾ? ಏನಿಲ್ಲ ಸರ್, ದಯಮಾಡಿ ಕಳಿಸಿಬಿಡಿ ಸರ್. ನಮಗೆ ನಮ್ಮ ಅಲೆಮಾರಿಗಳಿಗೆ ದಯಮಾಡಿ ಕಳಿಸಿಬಿಡಿ. ನಾವು ಇದ್ರೂ ಇವೆಷ್ಟು ಸರ್, ನಾವು ಹೀಗೆ ಕಾಂಪಿಟೇಷನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಇದರಲ್ಲಿ ಹೋಗಿ ಮೊದಲು 17% ಜೊತೆ ಗುದ್ದಾಡ್ತಿದ್ರಿ, ಈಗ 5% ಸರ್. ಎಷ್ಟೋ ಜನ ಸರ್ ಇನ್ನೂ ಡಿಗ್ರಿ ಮುಗಿಸಿಲ್ಲ ಸರ್ ನಮ್ಮ ಸಮುದಾಯಗಳಲ್ಲಿ. ಇನ್ನೂ ಜಾಬ್ ಬಿಡ್ರಿ ಸರ್, ದೂರ ಹೋದ್ರಿ ನೀವು. ಇನ್ನು ಟೆಕ್ನಿಕಲ್ ಫೀಲ್ಡಲ್ಲಿ ಯಾರು ಇಲ್ಲ ಸರ್. ಅವರಿಗೆಲ್ಲ ಕಾಂಪಿಟೇಷನ್ ಕೊಡ್ಬೇಕಂತ ಆಗಲ್ಲ ಸರ್. ದಯವಿಟ್ಟು ಸಿದ್ದರಾಮ ಸಾಹೇಬ್ರೆ, ಇದೊಂದೊಂದು ಸಲ ಹೇಳ್ತೀನಿ, ನಾವು ನಿಮ್ಮ ತಾಯಿ ಕೆರಳು, ಈ ಸಮಾಜದ ಬಗ್ಗೆ, ಅತಿ ಹಿಂದುಳಿದ ಕೆಲವು ಜಾತಿಗಳ ಬಗ್ಗೆ ನಿಮ್ಗೆ ಅಭಿಮಾನ ಐತೆ, ನಮ್ಗೆ ಕೊಡ್ರಿ ಅಷ್ಟೇ ಕೇಳ್ಕೊತೀನಿ ಸರ್. ಈಗ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಕೂಡ ಇವ್ರನ್ನೇ ನಮಗೆ ಭಿಕ್ಷೆ ಬೇಡ್ತಾ ಹೋಗೋದಲ್ಲ. ನಮಗೆ ಈ ಕಾನೂನಾತ್ಮಕವಾಗಿ ಏನು ಕೊಟ್ಟಿದ್ದಾರಲ್ಲ, ಆ ಒಂದು ಮೀಸಲಾತಿಯನ್ನು ನಮ್ಮ ಅಲೆಮಾರಿಗಳು ಕೊಡಬೇಕು. ಇಲ್ಲದೆ ಹೋದರೆ, ನೀವು ಕೊಡದೇ ಇದ್ರೂ ಕೂಡ ನಾವು ಕಾನೂನಾತ್ಮಕವಾಗಿ ಆದರೂ ಕೂಡ ಹೋರಾಟ ಮಾಡಿ ಇದನ್ನು ಕಿತ್ಕೊಳ್ತೀವಿ ಅನ್ನೋಂಥ ಶಬ್ದವನ್ನು ಇವತ್ತು ನಾವು ಖಂಡಿಸ್ತೇವೆ. ಎಸ್ ಸರ್.
ಸರ್, ನಮ್ಮ ಹೆಸರು ಸಣ್ಣಜ್ಜೆ ಅಂತೇಳಿ, ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರು ಹೇಳಿ. ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಪ್ರಸ್ತಾವನೆ ಎಲ್ಲ 49 ಸಮುದಾಯಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, 12ನೇ ಶತಮಾನದಲ್ಲಿದ್ದ ಇಲ್ಲಿವರೆಗಾದರೂ ನಾವು ಈ ನಾಯ ಸ್ಥಿತಿಯಲ್ಲಿ ಗುಡಿ ಗುಂಡಾರದಲ್ಲಿ ಮತ್ತು ಕೈದು ಜೋಪಡಿಗಳಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ವಂಚಿತರಾಗಿದ್ದಾವೆ ಅಂತ ಹೇಳಿದರೆ ಇಡೀ ಕರ್ನಾಟಕದಲ್ಲಿ 49 ಸಮುದಾಯ ಅಲೆಮಾರಿ ಸಮುದಾಯಗಳು, ಪರಿಶಿಷ್ಟ ಜಾತಿ ಸಮುದಾಯ 59 ಮಾಡಿ, ನಮಗೇನು ಬೇಡಲ್ಲ. ಯಾಕಂದರೆ ನಮ್ಮ ಧ್ವನಿ ಇಲ್ಲದ ಸಮುದಾಯಗಳು, ಯಾಕಂದರೆ ನಾವು ಒದ್ರೂ ಒದಿಸ್ಕೋಬೇಕು, ತುಳಿದ್ರೂ ತುಳಿಸ್ಕೋಬೇಕು, ಯಾಕಂದರೆ ತೂ ಅಂದರೆ ಕಳಿಸ್ಕೋಬೇಕು. ಯಾಕಂದರೆ ನಾಯಿ ಚೀವು ಬಿಟ್ಟು ಬಿಸ್ಕೊಟ್ ಹಾಕೋಂಥ ಕೆಲಸಗಳು. ಸಿದ್ದರಾಮಯ್ಯನವರೇ, ನಿನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ಮ ಅಲೆಮಾರಿಗಳಿಗೆ ಮೀಸಲಾತಿ ಕೊಡಂತ ಕೇಳ್ತಾ ಇದ್ದೀನಿ. ನಮಗೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮನೆ ಮನೆಗೆ ಬಂದು ಭೇಟಿ ನೀಡಿ ಮಕ್ಕಳಲ್ಲಿ ವಿದ್ಯಾವಂತರು ಎಷ್ಟಿದ್ದಾರೆ, ಅವರು ಹೊಲ ಎಷ್ಟಿದೆ, ಮನೆ ಎಷ್ಟಿದೆ, ಅವ್ರು ಎಷ್ಟು ವಿದ್ಯಾವಂತರಿದ್ದಾರೆ ಅಂತೇಳಿ ತಿಳ್ಕೊಂಡು ಒಂದು ವರದಿ ಕೊಟ್ಟಿದ್ದರು. ಏನು ವರದಿ ಅಂದರೆ, ಎ ಗ್ರೂಪಲ್ಲಿ 59 ಜಾತಿಯನ್ನು ಸೇರಿಸಿ 1% ಇಟ್ಟಿದ್ರು. ಆದರೆ ನಮ್ಮ ಬೇಡಿಕೆ 2% ಇತ್ತು. ಆದರೂ ಈಗ 2% ಬೇಕು ನಮ್ಗೆ, 1%ಗೆ ನಮ್ಗೆ ತೃಪ್ತಿ ಆಗಲ್ಲ. 2%ವರೆಗೂ ಹೋಗ್ತೀವಿ. ಪರಿಹಾರ ಏನು ಸರ್? ನೀವು ಹೇಳ್ತಿದ್ರ ಅವ್ರ ಜೊತೆ ಪೈಪೋಟಿ ಮಾಡೋಕ್ಕಾಗ್ತಾ ಇಲ್ಲ ಅಂತನಾ? ಬೋವಿ ಲಂಬಾಣಿ ಸಮುದಾಯ ಜೊತೆ ತಾವು ಹೋರಾಟ ಮಾಡಿಕೊಂಡು ತಮ್ಮ ಹಕ್ಕನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದು ಸ್ವಾಮಿ, ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆಂದರೆ ಅವರು ಬಲಾಢ್ಯ ಸಮುದಾಯಗಳು, ಭಾಳಷ್ಟು ಜನಸಂಖ್ಯೆ ಇರ್ತದೆ. 17% ಇತ್ತು, ಅವ್ರ ಜೊತೆ ಹೋರಾಟವನ್ನು ಮಾಡ್ತಾ ಇದ್ರಿ. ಈಗ 5% ಜೊತೆ ಹೋರಾಟ ಮಾಡೋದು ಕಷ್ಟ ಅನ್ಸುತ್ತಾ? ಮೊದಲು ಕಷ್ಟಪಟ್ಟಿದ್ದೀವಿ, ಈಗೂ ದೊಡ್ಡ ಕಷ್ಟಪಡ್ತೀವಿ. ಮೊದಲಂತರೂ ಯಾರು ಯುವತಿವರೆಗೂ ಒಬ್ಬ ನೌಕರಿದಾರ ಇಲ್ಲ ನಮ್ಮದರಲ್ಲಿ. ಅದೇ ರೀತಿ ನಾವು ಈ ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ, ಈ ಸರ್ಕಾರ ನೀವು ನಮ್ಗೆ ಏನೇ ಅನ್ಯಾಯ ಮಾಡಿದ್ರು, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ನಮಗೆ ಕಾನೂನು ಕಾಪಾಡುತ್ತೆ. ನಮ್ಮ ಬಾಬಾ ಸಾಹೇಬ್ ಅವರು ಕಾಪಾಡ್ತಾರೆ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಅಲೆಮಾರಿಗಳಿಗೆ ಒಳ ಮೀಸಲಾತಿ ಆದೇಶ ಆಗಿರೋದೆ. ಅಸ್ಪೃಶ್ಯ ಸಮುದಾಯಗಳಿಗೆ ತಳಗಿದ್ದವ್ರನ್ನ ಮೇಲೆಬ್ಸಕ್ಕೆ ಒಳ ಮೀಸಲಾತಿ ಆದೇಶ ಆಗಿದೆ. ಸುಪ್ರೀಂ ಕೋರ್ಟು ಸ್ಪಷ್ಟವಾದ ತೀರ್ಪು ಕೊಟ್ಟಿದೆ. ಆ ತೀರ್ಪು ಪ್ರಕಾರ ಇವರು ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಇವರು ಕುರ್ಚಿ ಉಳಿಸೋಕ್ಕೋಸ್ಕರ, ಇವರು ಸೀಟ್ ಉಳಿಸೋಕ್ಕೋಸ್ಕರ, ಇವರು ರಾಜಕೀಯಕ್ಕೋಸ್ಕರ ನಮ್ಮಂಥ ತೆಳ ಸಮುದಾಯಗಳು, ಬಾಯಿಲ್ದ ಸಮುದಾಯಗಳನ್ನು ಸಾಯಿಸಿ ಈ ಥರ ತೆಗೆದರೆ ನಾವು ಸುಪ್ರೀಂ ಕೋರ್ಟ್ವರೆಗೂ. ನಮ್ಮ ಜೊತೆ JDSನವರು ಇವತ್ತು ಬಂದಿದ್ದಾರೆ. ನಾನು ಎಡಗೈ ಸಮಾಜಕ್ಕೆ ಸೇರಿದವನು ನಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು JDSಲ್ಲಿ ವಿಜಯನಗರ ಅಧ್ಯಕ್ಷ ಆಗಿದ್ದೇನೆ. ಈ ನಮ್ಮ ದೇಶದಲ್ಲಿ ಹೇಳಬೇಕಾದ್ರೆ, ನಮ್ಮ ದೇಶದಲ್ಲಿ ಇದೇ ಸರಿ ಇಲ್ಲ, ಸಿಸ್ಟಮೇ ಸರಿ ಇಲ್ಲ. ಕಾರಣ ಇಷ್ಟೇ ಸರ್, ಕಾರಣ ಇಷ್ಟೇ. ಗುಡಿಗೋಪುರ ಕ್ಲೀನ್ ಮಾಡಿದವ್ರು ನಾವು ಮಾದಿಗರು, ಗೋರ್ಬಾಕು ಕಿಡುಗೋಪುರ ಕ್ಲೀನ್ ಮಾಡೋರು ನಾವು, ಬೀದಿ ಕಸ ಗುಡಿದವ್ರು ನಾವು, ನಿಮ್ಮ ಆರೋಗ್ಯ ಕಾಪಾಡೋ ಮಾದಿಗರು, ನಿಮ್ಮ ಚಟ್ಟ ಕಟ್ಟೋರು ನಾವೇ, ನಿಮ್ಮ ಚಪ್ಪಲಿ ಅವಳಿಯವರು ನಾವೇ, ನಿಮ್ಮ ಗೋಧಿ ತೋಡೋರು ನಾವೇ ರೀ. ನಾವು ಕಷ್ಟಪಡೋರು ನಮಗೆ ಕೊಡ್ತಾರೆ, ನಿಮ್ಗೆ ಯಾರೇ ಕೊಡ್ತಾರೆ? ಇಲ್ಲಿ ಬಗ್ ನೋಡಿ ಸ್ವಾಮಿ, ನೀವೇ ನೋಡಿ ಪಾಪ ಅಲಿಮಾರರು. ನಾವಲ್ಲ ಸಿವಿಲೈಸ್ ಪೀಪಲ್, ವಿ ಆರ್ ದಿ ಅನ್ಸಿವಿಲೈಸ್ ಪೀಪಲ್. ನೀವು ಕುಣಿಸಿದ ಸ್ವಾತಂತ್ರ್ಯ ಬಂದು 71 ವರ್ಷ, ನಾಚಿಕೆ ಆಗ್ಬೇಕು ನಮ್ಮ ದೇಶಕ್ಕೆ. ಇಂಥ ಲೀಡರ್ ಆದವರೆಲ್ಲ ನೀವು ಹೇಳ್ಬೇಕ್ರಿ. ಅವರೆಲ್ಲ ನೋಡಿ ಹೆಂಗಿದ್ದಾರೆ. ನಾವು ಸೂಟು ಬೂಟ್ ಹಾಕೊಂಡಿದ್ವಿ. ಇದು ಯಾರು ಕೊಟ್ಟಿದ್ದೆ? ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಅವ್ರು ಹೇಳಿ ಆ ಕಾಲದಲ್ಲಿ ಎಲ್ಲರಿಗೆ ಸಮಪಾಲು ಎಲ್ಲಿದೆ ಸಮಪಾಲು? ಬೇರೆ ಬೇರೆ ಕೆಲಸ ಮಾಡಿದವ್ರಿಗೆ ಒಳ್ಳೆ ಪಾಲು, ಏನಿಲ್ಲದವ್ರಿಗೆ ಇಂಥ ಪಾಲು. ಜಾತಿ, ದೇವರು, ಧರ್ಮ ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಕ್ಯಾಸ್ಟಿಸಮ್ ಹೋಗ್ಬೇಕ್ರಿ, ಅವಾಗಲೇ ಉದ್ಧಾರ ಆಗೋದು ಅನ್ಸುತ್ತೆ ಅನ್ಕೊಂತೀನಿ. ಯಾರು ಕ್ಯಾಸ್ಟಿಸಮ್ ತಂದಿದ್ದು? ಹೊರ ದೇಶದಲ್ಲಿ ಕ್ಯಾಸ್ಟ್ ಇದೆಯಾ? ಬೇರೆ ದೇಶ ಕ್ಯಾಸ್ಟ್ ಇದೆಯಾ? ಭಾರತದಲ್ಲಿ ಹೊಟ್ಟೆ ಪಾಟ್ಗೋಸ್ಕರ ಕ್ಯಾಸ್ಟ್, ಆ ಕ್ಯಾಸ್ಟ್ ಅವನು ಇವನು ಅಂತ ಹೇಳ್ಬಿಟ್ಟು ಅವ್ರು ಸ್ವಂತಗೋಸ್ಕರ ನಿನ್ನಕ್ಕೋಸ್ಕರ ಬದುಕಾರೆ. ನಮ್ಮಲ್ಲಿ ಕ್ಯಾಸ್ಟ್ ಹೇಳ್ಕೊಂಡು ನಮ್ಮವರೆಲ್ಲ ಕಷ್ಟಪಟ್ಟವನು ಮಾದಿಗರು. ತಮಟೆ ಹೊಡೆದ್ರೆ ನಿಮ್ಮ ದೇವರೆಲ್ಲ ಆಚೆ ಬರೋದು. ಮಾದಿಗ ತಮಟೆ ಹೊಡೆದಲ್ಲ ನಿಮ್ಮ ದೇವರ ಆಚೆ ಬರಲ್ಲ. ಎಸ್ ಸರ್. ಸರ್, ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ರಲ್ಲ, ಆ ಸಂವಿಧಾನದಲ್ಲಿ ಈ ದೇಶದಲ್ಲಿ ಏನು ಯಾರು ಉತ್ತಮರಿದ್ದಾರೆ, ಬಲಾಢ್ಯರಿದ್ದಾರೆ, ಅವ್ರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿರೋದಕ್ಕೆ ಭಿಕ್ಷೆಗೆ ಮಾತ್ರ ನಮಗೆ ಇದು ಕೊಟ್ಟಿದ್ದಾರೆ, ರಿಸರ್ವೇಷನ್ ಕೊಟ್ಟಿದ್ದಾರೆ. ಆದರೆ ಈ ದೇಶದಲ್ಲಿ ನಾವೇ ತೊಗೊಬೇಕಂದ್ರೆ SC ST OBCಗಳು ಈ ದೇಶದಲ್ಲಿ ದಲಿತ ಪರ ಯಾವಾಗ ನಿಂತ್ಕೊತಾರೋ ಆವತ್ತು ನಮ್ಮ ಸಂವಿಧಾನ ನಾವೇ ಪರ್ಸೆಂಟೇಜ್ ತೊಗೊಬೋದು. ಅದುವರೆಗೂ ಈ ದೇಶದಲ್ಲಿ ಬಲಾಢ್ಯರ ಮುಂದೆ ನಾವು ಇರೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ಬೇರೆ ಸಮಾಜ ಕಟ್ ಮಾಡ್ತಾರೆ. ನೀವು ಕೇಂದ್ರ ಸರ್ಕಾರದಿಂದ ಅಲೆಮಾರಿ ಸಮುದಾಯಕ್ಕೆ, ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಒಂದು ಕೊಡಿಸಿ ಸ್ವಾಮಿ, 1,000 ಕೋಟಿ ಕೊಡಿಸಿ ಸರ್ ಪ್ರತಿ ವರ್ಷ, ಅಷ್ಟು ಕಾಳಜಿ ಇದ್ರೆ. ಈಗ BJP ನಾವು ಸಾಮಾಜಿಕ ನ್ಯಾಯದ ಪರವಾಗಿ, ನಾನು ಹೇಳ್ತಿದ್ದೀನಿ, ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಿದ್ರ, ಅವ್ರ ಪರವಾಗಿದೆ. ಈ ಸರ್ಕಾರ ಮೋಸ ಮಾಡ್ತು, ನೀವು ಒಳ್ಳೇದು ಮಾಡೋರಲ್ವಾ? 1,000 ಕೋಟಿ ಮೀಸಲಿಡಿ ಅವರಿಗೆ ವರ್ಷಕ್ಕೆ ಒಂದ್ಸರಿ.
ಕೇಂದ್ರ ಸರ್ಕಾರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಇದೇ ಅಲೆಮಾರಿ ಒಂದು ಆಯೋಗ ರಚನೆ ಮಾಡಿ, ಇದಾತೆ ಅವರ ಆಯೋಗ ರಚನೆ ಮಾಡಿ, ಈಗ ಅಲೆಮಾರಿ ಕೇಂದ್ರ ಸರ್ಕಾರದ ಅಲೆಮಾರಿ ಬೋರ್ಡು ಸಹ ಸ್ಥಾಪನೆ ಮಾಡಿ ಈ ಸಮುದಾಯಗಳಿಗೆ ರಾಷ್ಟ್ರಾದ್ಯಂತ ಒಂದು ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರೇ, ನಿಮಗೆ ಯಾವ ನೈತಿಕತೆ ಇದೆ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡೋದಕ್ಕೆ? ಇವತ್ತು ಅವ್ರು ಏನಿತ್ತು ಇಷ್ಟು ವರ್ಷ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಇದು ಒಂದು ಕಪ್ಪು ಚುಕ್ಕೆ. ಇವತ್ತು ಬಲಾಢ್ಯ ಸಮುದಾಯಗಳ ಮತ ರಾಜಕಾರಣಕ್ಕೋಸ್ಕರ ಕೇವಲ ಒಂದು 3-4 ಒಂದು ಸಚಿವರು ಒಂದು ಒತ್ತಾಯಕ್ಕೆ, ಒಂದು ಒತ್ತಡಕ್ಕೆ ಈಡಾಗಿ ಇವತ್ತು ನಿರ್ಗತಿಕ ಅಲೆಮಾರಿ ಸಮುದಾಯಗಳಿಗೆ ಅವರ ತಟ್ಟೆಗೆ ಕನ್ನ ಹಾಕುವಂಥ ಒಂದು ಕಪ್ಪು ಚುಕ್ಕೆ ನಿಮ್ಮ ಜೀವನದಲ್ಲಿ ಇವತ್ತು ಒಂದು ಕರಾಳ ಭವಿಷ್ಯ ಆಗಿದೆ ನಿಮ್ಮದು. ಈ ನಿಟ್ಟಿನಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಯಾವುದೇ ಕಾರಣಕ್ಕೂ ಸಾಮಾಜಿಕ ನ್ಯಾಯ, ಒಳ ಮೀಸಲಾತಿ ಪರವಾಗಿಲ್ಲ. ಇವರು ಒಂದು ಷಡ್ಯಂತ್ರ ಇದೆ. ನಮ್ಮ ಜನರಿಗೆ ನ್ಯಾಯ ಸಿಗಬೇಕಂತ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾನು ಹೋರಾಟಕ್ಕೆ ಬಂದನಂದ್ರೆ ಸರ, ನಮ್ಮ ಮನೆಯಲ್ಲಿ ನಿನ್ನೆಲ್ಲ ಮೊನ್ನೆ ತಿರ್ಕೊಂಡಾರ್ರಿ. ಇವತ್ತು 3 ದಿವಸದ ಕಾರ್ಯ ರೀ ಬಿಟ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಸರ ಇವತ್ತು ನೈಟ್ ಗಾಡಿ ಹತ್ತಿ ಇವತ್ತು ಬೆಳಿಗ್ಗೆ ಬಂದು ಆದರೂ ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ರೀ ಸರ್. ಯಾಕಂದರೆ ನಮ್ಮ ಸುಡುಗಾಡಿಸಿದ್ರ ಸಮುದಾಯ ಇವತ್ತು ರಾಜ್ಯದಲ್ಲೇ ಎಲ್ಲಿ ಬೇಕಲ್ಲಿ ವಾಸ ಮಾಡಿದೆ. ಅವರೆಲ್ಲ ಪರಿಸ್ಥಿತಿ ನೋಡಿ ನಾವು ಒಂದು ಹೋರಾಟಗಾರ ಆಗಿ ಬರೀ ಹೋರಾಟ ಮಾಡಕತ್ತೀರಿ. ಪ್ರತಿ ಹೋರಾಟದಲ್ಲಿ ಅವ್ರನ್ನ ಕರೆದುಕೊಂಡು ಹೋರಾಟಕ್ಕೆ ಬಂದೀನಿ ಸರ. ಅವ್ರ ಮನೆ ದಗದ ಬಿಟ್ಕೊಂಡು ನಾವೆಲ್ಲ ನೀವು ಮುಂದೆ ಹೋರಾಟ ಮಾಡ್ತೀರಿ, ನೀವು ಮಾಡ್ಕೋತೀರಿ. ಇವತ್ತಿಗೆ ಒಂದು ಗೋರ್ಮೆಂಟ್ದು ಒಂದು ಸರ್ಕಾರ ಮನೆ ಸತ್ಯಕ್ಕೆ ಪಡ್ಕೊಂಡಿಲ್ಲ. ಇನ್ನೂ ಕೂಡ ಜೋಪಡಿ ಪಟ್ಟಿಯಲ್ಲಿ ವಾಸ ಮಾಡ್ತೀನಿ. ಆದ್ರೂ ನಾವು ಸುಡುಗಾಡಿಸಿದ್ರ ಕಲೆಯನ್ನು ಬೆಳೆಸುತ್ತಾ ಬಂದ ರಿಯಲ್ ಎಸ್ಟೇಟ್ ಏಷ್ಯಾ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಚೆನ್ನೈದವರು ಡಾಕ್ಟರೇಟ್ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್. ಅಂತಾರಾಷ್ಟ್ರೀಯ ನವೋದಯಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸರ್, ವಿಶ್ವ ದಾಖಲೆ ಪ್ರಮಾಣ ಪತ್ರ ಕೂಡ ಕೊಟ್ಟಿದ್ದಾರೆ ಸರ್ ನಮ್ಮ ಸುಡುಗಾಡಿಸಿದ್ದರ ಕಲೆಗಾಗಿ. ಆದರೂ ನಮ್ಮ ಜನಗೋಸ್ಕರ ನಾನು ಹೋರಾಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ. ನಮ್ಗೆ ಒಳ ಮೀಸಲಾತಿ ಜಾರಿಸಿ ಮಾಡಿ ನಮ್ಮ ಬಲಿಷ್ಠ ಜನಸಂಖ್ಯೆಯಂತ್ರ ಹೊರಗೆ ಹಾಕಿ ನಮ್ಗೆ ಆದಂಥ 1% ಕೊಡಿ, ಆದರೆ ನಮ್ಗೆ ನ್ಯಾಯ ಕೊಡ್ರಿ ಅಂತೇಳಿ ನಾನು ಬೇಡ್ಕೊಳಕತ್ತೀನಿ. ಏನು ಸರ್, ಈಗ ತಾವು ಎಜುಕೇಟೆಡ್ ಇದ್ದೀರಾ, ಯಾವುದೇ ರಾಜಕೀಯ ಪಕ್ಷದ ದಾಳವಾಗಬೇಕಂತಿದ್ದೀರಾ ಅಥವಾ ನಿಜವಾದ ಹೋರಾಟವನ್ನು ಮಾಡಬೇಕಂತಿದ್ದೀರಾ? ಈ ಆಳುವ ಸರ್ಕಾರಗಳು ನಮಗೆ ಕೇವಲ ಮತಕ್ಕಾಗಿ ಬಳಸ್ಕೊಂಡಿವೆ ವಿನಃ ನಮಗೆ ಅಲೆಮಾರಿಗಳಿಗೆ, ದಲಿತರಿಗೆ ಯಾವುದೇ ಪರವಾದ ಅಭಿವೃದ್ಧಿಯ ಚಿಂತನೆಯನ್ನು ಮಾಡಿಲ್ಲ. ಇವರಿಗೆ ಏನಪ್ಪ ಅಂದರೆ ಎಲೆಕ್ಷನ್ ಟೈಮಿಗೆ ಅಷ್ಟೇ ನಾವು ನೆನಪಾಕಿವಿ. ಅನೇಕರು ಹೋರಾಟ ಮಾಡಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷದ ಒಳಗಡೆ ಇರ್ತಕ್ಕಂಥ ಅನೇಕ ನಾಯಕರುಗಳಿರ್ಬೋದು, ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ ಎಚ್ ಆಂಜನೇಯರು ಹೋರಾಟವನ್ನು ಮಾಡಿದ್ದಾರೆ, ಶಂಕರ್ ಅವರು ಮಾಡಿದ್ದಾರೆ, JDS ಒಳಗಡೆ ಇರ್ತಕ್ಕಂಥ ಅನೇಕ ನಾಯಕರು ಹೋರಾಟಗಳನ್ನು ಮಾಡಿದ್ದಾರೆ. ಭಾಸ್ಕರ್ ಪ್ರಸಾದ್ ಅಂತ ಒಬ್ಬ ನಾಯಕ, ಆತ ಯಾವ ಪಕ್ಷದ ಕಾರ್ಯಕರ್ತರು ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಒಂದು ಅವೇರ್ನೆಸ್ಸನ್ನು ಮಾಡಿದ್ದಾರೆ. ಈ ಎಲ್ಲ ಹೋರಾಟಕ್ಕೀಗ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಆದರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಸಣ್ಣ ಸಮುದಾಯಕ್ಕೆ ಅನ್ಯಾಯ ಆಯ್ತಲ್ಲ ಅನ್ನೋದೇ ಒಂದು ದೊಡ್ಡ ಕೊರಗಾಗಿರ್ತಕ್ಕಂಥದ್ದು. ಅದಕ್ಕೆ ಪರಿಹಾರ ಏನು? ಪರಿಹಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೈಲಿದೆ. ಎಲ್ಲದಕ್ಕೂ ಕೂಡ ಪರಿಹಾರ ಇರ್ತಕ್ಕಂಥದ್ದು. ಸರ್, ತಾವು ಹೇಳಿದ್ರಿ ಎಡಗೈ ಸಮುದಾಯ ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡಿದ್ರಿ. ಇವತ್ತು ಎಂಥ ಮೀಸಲಾತಿ ಘೋಷಣೆ ಆದಮೇಲೂ ಕೂಡ ಇನ್ಯಾವುದೋ ಪಾಪ ಬೀದಿಲಿರ್ತಕ್ಕಂಥವ್ರು, ಜೋಪ್ರಿಲಿರ್ತಕ್ಕಂಥವ್ರಿಗೆ ಅವರು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮೊಳಗೆ ಇನ್ನೊಂದು ಹೋರಾಟ ಆಗೋ ಪರಿಸ್ಥಿತಿ. ತಾವೆಲ್ಲರೂ ಕೂಡ ಕೂತ್ಕೊಂಡು ಮಾತನಾಡ್ಕೊಂಡು ತಾವು ಪರಿಹಾರ ಮಾಡೋಕ್ಕಾಗಲ್ಲ. ನಾನೊಂದು ಮಾತು ಕೇಳ್ತೀನಿ, ನೀವ್ಯಾಕೆ ಒಂದು 0.5% ಅವ್ರಿಗೆ ಬಿಟ್ಕೊಡ್ಬಾರ್ದು? ಖಂಡಿತವಾಗ್ಲೂ ನಾವು 0.5% ಅವ್ರಿಗಾಗಿ 0.5% ಬಿಟ್ಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮದೇ ಸಮುದಾಯ ಆಗಿರ್ತಕ್ಕಂಥ, ನಮ್ಮಲ್ಲೇ ಶೋಷಿತರಾಗಿರ್ತಕ್ಕಂಥ ಸುಡುಗಾಡು ಸಿದ್ದರಾಗಿರಲಿ, ಏನು ಸಿಂಧೋಳ ಆಗಿರಲಿ, ಬುಡುಗ ಜಂಗಮ ಆಗಲಿ, ಚನ್ನದಾಸರಾಗಲಿ, ಬುಡುಗ ಜಂಗಮ ಆಗಲಿ, ಇವ್ರು ಯಾರೇ ಆಗಿರಲಿ, ಇವರೆಲ್ಲರೂ ಕೂಡ ನಮ್ಮದೇ ಸಮುದಾಯದವರು. ಇವರು ನಮ್ಮಲ್ಲೇ ಶೋಷಿತರಾಗಿರ್ತಕ್ಕಂಥವ್ರು. ಇವರಿಗೆ ನಮ್ಮ ಸಮುದಾಯದಲ್ಲೇ ಸೇರಿಸಿದ್ರೆ ನಮ್ಮದೇನು ತೊಂದರೆ ಇಲ್ಲ. ಇವರಿಗೆ ನಮ್ಮ ಮೀಸಲಾತಿಯಲ್ಲಿ 0.5% ಕೊಡೋದಕ್ಕೆ ನಾವು ಸಿದ್ಧವಾಗಿದೆ ಅಂತ ಈಗಾಗಲೇ ಎಚ್ ಆಂಜನೇಯವರು ಹೇಳಿದ್ದಾರೆ. ಎಸ್ ಸರ್, ಎಸ್. ಸೈಟ್ ಕೊಟ್ಟಿರೋದು ಕುಮಾರಣ್ಣ, ದೇವೇಗೌಡರು ಮಾಡಿದ್ದಾರೆ ಹೆಣ್ಮಕ್ಳಿಗೆ. ಹೌದು, ಇವಾಗ ಒಂದು ನಿಮಿಷ ಅಲ್ಲ, ದೇವೇಗೌಡರು ಮಾಡಿದ್ದಾರೆ ಸ್ವಾಮಿ, ಅವರು ಪ್ರಧಾನಮಂತ್ರಿ ಆದಾಗ ಮಾಡಿದ್ದಾರೆ. ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ ವೈಟ್ ಕಾಲರ್ ಸೆಟ್ ಹಾಕೊಂಡಿದ್ದೆ ದೇವೇಗೌಡರು. ಮೆಟ್ರೋ ತಂದಿದ್ರು ಯಾರು? ₹3 ಅಕ್ಕಿ ಮಾಡಿದವ್ರು ಯಾರು? ರಾಮಕೃಷ್ಣ ಹೆಗಡೆ ಅವರು, ಇವರಲ್ಲ. ಅದು ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲಕ್ಕೆ ಹೋಗ್ಬಿಡ್ತು. ಇವತ್ತಿರೋರು ಎಲ್ಲ ದೊಡ್ಡ ಕಳ್ಳರು ಕಾಂಗ್ರೆಸ್ ಅಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ.
ಬಡಬಗ್ಗರಿಗೆ ಯಾರು ಅನುಕೂಲ ಮಾಡಿಲ್ಲ. ಮೀಸಲಾತಿನ ಜಾಸ್ತಿ ಮಾಡಿ ಒಂದ್ 2% ಜಾಸ್ತಿ ಮಾಡಿದ್ರೆ ಅವ್ರಿಗೂ ನ್ಯಾಯ ಸಿಗುತ್ತೆ, ಅವ್ರಿಗೂ ನ್ಯಾಯ ಸಿಗುತ್ತೆ. ಎರಡನೇದು, ನೀವು ಜನಸಂಖ್ಯೆ ಪ್ರಕಾರ ನೀವೇನಾದ್ರೂ ನೀವು ಮೀಸಲಾತಿ ಕೊಡಂಗಿದ್ರೆ SC ಜನಾಂಗ ಜಾಸ್ತಿ ಇದೆ, ಎಷ್ಟು % ಕೊಟ್ಟಿದ್ದೀರಾ ನೀವು? ಅರ್ಧಕ್ಕೆ ಅರ್ಧ ಕೊಟ್ಟಿದ್ದೀರಾ. 50% ಜನಾಂಗ ಬೇರೆ ಇದೆ, ಅವ್ರಿಗೆ 50% ಕೊಟ್ಟಿದ್ದೀರಾ. ಇದಕ್ಕೆ ಈ ದೇಶದ ಮೂಲ ಯಾರು? ಈ ಮೂಲ ಯಾರು? ಮೂಲ ನಾವು ದಲಿತರು. ನಾವು ಇಲ್ಲಿ 50% ಯಾರ್ಯಾವರು 50% ತಗೊಳ್ಳೋರು ಎಲ್ಲಿಂದ ಬಂದ್ರು? ಎಲ್ಲಿಂದ ಬಂದಿದ್ದಾರೆ? 50% ಹಕ್ಕು ಕೇಳೋರು ಯಾವ ಊರಿಂದ ಬಂದಿದ್ದಾರೆ? ನಮ್ಮ ದೇಶದವರು. ಅವರು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸ್ಬೇಕು, ಕೇಂದ್ರ ಸರ್ಕಾರ ಈ ಕೆಲಸವನ್ನು ಮಾಡ್ಬೇಕಂತ ಹೇಳಿದ್ರು. ಒಂದು ಮಾವಳ್ಳಿ ಶಂಕರ್ ಅವರು ಹೇಳಿದ್ರು, ಪರಿಹಾರ ಅಂತ ಹೇಳಿದ್ರೆ ಮೀಸಲಾತಿ ಸಂಖ್ಯೆಯನ್ನು ಪ್ರಮಾಣವನ್ನು ಹೆಚ್ಚಳ ಮಾಡಿ. ಅವ್ರು ನೋಡಿ, ಅವ್ರು ಹೇಳಿದ್ರು ಮೀಸಲಾತಿ ಪ್ರಮಾಣವನ್ನು ಮಾಡಿ ಎಲ್ರಿಗೂ ಸಮಾಧಾನ ಮಾಡಿ ಹಂಚಿ ಅಂತ ಹೇಳ್ತಾರೆ. ಸರ್ ಹೆಂಚೆ ಅಂತ ಹೇಳ್ತಾರೆ. ಈ ಮೀಸಲಾತಿಗೋಸ್ಕರ ಎಡಗೈ ಬಲಗೈ ಈಗಿರೋ ಸಮುದಾಯಗಳ ಜೊತೆಗೆ ಬಿಡಿಸ್ಕೊಳಕ್ಕೆ 35 ವರ್ಷ ಅವರೇ ಅಲಿಬಿಲಿ ಅಲ್ಲಾಡೋದ್ರು. ಅದ್ರ ಅಲೆಮಾರಿಗಳು ನಾವು ಸರ್ ಮೀಸಲಾತಿ ಹೆಚ್ಚಳ ಮಾಡಲಿ, ಕಮ್ಮಿನ ಮಾಡಲಿ, ನಮ್ಮ ಪ್ರೆಸಿಡೆಂಟ್ ನಮಗೆ ಕೊಡಲಿ ಸರ್ ಅಂತ ಶಕ್ತಿ ನಮಗಿಲ್ಲ. ನಿಮ್ಮ ಹಕ್ಕನ್ನು ನಿಮಗೆ ಕೊಡಿ, ನಮ್ಮ ಹಕ್ಕನ್ನು ನಮಗೆ ಕೊಡಿ. ಮೀಸಲಾತಿ ಹೆಚ್ಚನ್ನ ಮಾಡಿ, ನೀವು ಇನ್ನೂ ಹೆಚ್ಚು ಮಾಡಿ ಪರವಾಗಿಲ್ಲ, ಆದರೆ ನಮ್ಮ ಹಕ್ಕನ್ನು ಮೊದಲು ನಮಗೆ ಕೊಡಿ. ಯಾಕಂದರೆ ಎಡಗೈ ಬಲಗೈ ಅಂತ ದೊಡ್ಡ ಸಮುದಾಯಗಳೇ 35 ವರ್ಷ ಆ ಜಾತಿಗಳಲ್ಲಿ ಅಲ್ಲಾಡೋಗಿದ್ದಾರೆ. ನಾವು ಸರ್ ಸಣ್ಣ ಪುಟ್ಟ ಜನಗಳು ಎಲ್ಲಿ ಸರ್ ನಾವು ಅಲ್ಲಾಡೋಣ? ನಾವು ಎಲ್ಲಿ ಹೋಗೋಣ? ಭಾರತೀಯ ಜನತಾ ಪಾರ್ಟಿ ಆಗಲಿ, JDS ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ನಾವು ಪಕ್ಷಗಳನ್ನು ಯಾವುದೂ ಇದನ್ನು ನಾವು ಟೀಕೆ ಮಾಡ್ತಾ ಇಲ್ಲ. ನಮಗೆ ಕಾನೂನು ಅರಿವಿಲ್ಲ, ವಿದ್ಯಾಭ್ಯಾಸ ನಮ್ಮ ಮಕ್ಕಳನ್ನ ನಾವು ಕೇಳ್ತಿದ್ವಿ. ಯಾಕೆ ಕೇಳ್ತಾ ಇದೀವಿ ಅಂದರೆ ನಮ್ಮಲ್ಲಿ ಈಗಲೂ ವಿದ್ಯಾವಂತರಿಲ್ಲ. KS IS ಒಂದು ಗ್ರಾಮ ಪಂಚಾಯತಿ ನಂಬರ್ ಸತಿಗೆ ಆಗಿಲ್ಲ ಸರ್ ನಮ್ಮ ಅಲೆಮಾರಿ 49 ಸಮುದಾಯಗಳಲ್ಲಿ. ಆ ಥರ ಸ್ಥಿತಿಯಾಗಿರ್ತೀವಿ. ಈಗ ನಮ್ಮನ್ನು ಹಿಡ್ಕೊಂಡು ಓದಂದರೆ ನಮ್ಮನ್ನು ಬಿಡಿಸ್ಕೊಳ್ಳೋರಿಲ್ಲ. ಹಿಂದೆ ನಾವು 7ನೇ ತಾರೀಕು 5ನೇ ತಾರೀಕು 7ನೇ ತಿಂಗಳು 2025 ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪಾಲಿಗಾದಂಥ ಎಚ್ ಆಂಜನೇಯ ಅವರು ನಮ್ಮ ಒಳ ಮೀಸಲಾತಿಗಾಗಿ ನಮ್ಮನ್ನು ಮುಖಂಡರನ್ನ 49 ಸಮುದಾಯಗಳ ಮುಖಂಡರೆಲ್ಲ ಸೇರಿಸಿ ನಿಮಗೊಂದು ಏನೋ ಒಂದು ಮಾಡೋಣ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಇದು ಮಾಡಬೇಕಾದ್ರೆ ಅಲ್ಲಿ ಉಳ್ಳವರು ಬಲಾಢ್ಯಾಗಿರ್ತಂಥ ಕೊರ್ಚ ಸಮುದಾಯಗಳು ಬಂದು ನಮ್ಮ ಮೇಲೆ ಸಭೆಯನ್ನು ಅಧಿಗಡಿಸಿ ಈ ವಿಷಯದಲ್ಲಿ ಎಲ್ಲರೂ ಹೋರಾಟ ಒಟ್ಟಿಗೆ ಮಾಡ್ಬೇಕು, ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಇಲ್ಲ ನೋಡಿ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ 49 ಸಮುದಾಯಗಳು ಇಲ್ಲಿ ಈಗಲೂ ಕೇಸ್ ಹಾಕಿ ಅಲ್ದಾಡ್ದಂಗೆ ಮಾಡಿದ್ದಾರೆ. ಈಗ ಸದನದಲ್ಲಿ ನಮ್ಮ ಅಲೆಮಾರಿ ಬೆಳಗ ಬಗ್ಗೆ ಒಬ್ಬ ಶಾಸಕ ಆಗಿದ್ರು, ಒಬ್ಬ ವಿರೋಧ ಪಕ್ಷದಾದ್ರು ನಮ್ಮ ಬಗ್ಗೆ ಧ್ವನಿ ಎತ್ತಬೇಕಿತ್ತಲ್ಲಿ. ಅಷ್ಟೆಲ್ಲ ಕರುಕರಣ ಇದ್ದಿದ್ರೆ ಧ್ವನಿ ಎತ್ತಿ ನಮ್ಗೊಂದು ಪರ್ಸೆಂಟೇಜ್ ಕೊಡಿಸ್ಬೇಕಾಗಿತ್ತು. ಆದ್ರೆ ಯಾರು ಧ್ವನಿ ಎತ್ತಿಲ್ಲ. ನಾವು ಅಲೆಮಾರಿಗಳು ಯಾರು ದಲಿತ ಜನಾಂಗ MA BEd ಮಾಡಿದ್ರು ನಮ್ಗೆ ಒಂದು ಸಣ್ಣ ನೌಕರಿ ಕೂಡ ಇಲ್ಲ. ನಮ್ಮ ಜನಾಂಗದಲ್ಲಿ ಒಂದು ಕಸೋಡೆ ಒಂದು ಗೌರ್ಮೆಂಟ್ ನೌಕರಿ ಕೂಡ ಇಲ್ಲ. ನಮಗೆ ಆ ಥರ ಅನ್ಯಾಯ ಆಗಿದೆ. ಆದ ಕಾರಣ ನಮಗೆ ಒಂದು 1% ಕೊಟ್ಟಿರೋದನ್ನಾದ್ರೂ ನಮಗೆ ಬಿಟ್ಟು ಕೊಡಿ ಅಂತ ಕಳಕಳಿಯಿಂದ ಕೇಳ್ಕೊಂತೀವಿ. ಒಂದು ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಅವ್ರು ಬಂದರು, ಅವ್ರೇನು ಮಾಡಿದ್ರು, ನಮ್ಮ ಹಿಂದುತ್ವನ ಹೊಡೆದು ಆಳಿದ್ರು. ಇವಾಗ ಇರೋ ಸರ್ಕಾರ ಸಿದ್ದರಾಮಯ್ಯ ಅಣ್ಣನಿಗೆ ಅವ್ರ ಅಣ್ಣ ಅವ್ರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಜಾತಿನ SC ಅನ್ನೋ ಜಾತಿನ ಹೊಡೆದ್ರು ರೂಲ್ ಮಾಡೋಂಥದ್ದು ಬೇಕಾಗಿಲ್ಲ ಸರ್. ಈ ದೇಶದಲ್ಲಿ ಕಡೆ ಪ್ರಜೆ ಕೂಡ ಹಂಚ್ಕೊಂಡು ತಿನ್ಬೇಕು. ಎಸ್ ಸರ್. ಹೇಳ್ತಾರೆ ಮೀಸಲಾತಿ ಪ್ರಮಾಣವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸರ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆಗಲೇ ಅವಕಾಶ ಕೊಟ್ಟಿದೆ. ಏನು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿತ್ತು ನಮ್ಮದೇ ಸರ್ಕಾರದಲ್ಲಿ 17% ಇತ್ತು. ಆದರೆ ನಾವು ವಾಸ್ತವವಾಗಿ ನಾವು ಪರಿಶಿಷ್ಟ ಜಾತಿಯವರು 18.1% ಇದ್ದೀವಿ. ಆ ಲೆಕ್ಕದಲ್ಲಿ ಬೇಕಾದ್ರೆ 1% ಬೇಕಾದ್ರೆ ಸಿದ್ದರಾಮಯ್ಯವರು 1% ಅಲೆಮಾರಿಗಳಿಗೆ ಕೊಡಲಿ. ಅದನ್ನು ಏನು ಅವ್ರ ಬೆನ್ನಿಗೆ ನೀವು ನಿಂತ್ಕೊಂತೀರಾ? ಅವ್ರ ಬೆನ್ನಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಸದಾಕಾಲ ಎಲ್ಲ ನೊಂದವರ ಶೋಷಿತರ ಪರವಾಗಿದ್ದೇ ಇರುತ್ತೆ. ಅದೇ ರೀತಿ ಅಲೆಮಾರಿಗಳ ಪರವಾಗೂ ಇರುತ್ತೆ. ಮತ್ತು ಜೊತೆಯಲ್ಲಿ ಏನು ಇವತ್ತು ಸುದೀರ್ಘವಾಗಿ 65-70 ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿದೆ, ಅದರದ ಪ್ರತಿಫಲ ಇವತ್ತು ಅಲೆಮಾರಿ ಸಮುದಾಯಗಳನ್ನು ಹೊಂದ್ಕೊಂಡು ಇವತ್ತು ಗುಡ್ಸ್ಲು ಗುಡಾರದಲ್ಲಿ ವಾಸ ಮಾಡ್ತಿದ್ದಾರೆ. ಆ ವ್ಯವಸ್ಥೆ ಕಲ್ಸಂಥದ್ದು ಅಲೆಮಾರಿ ಕಾಂಗ್ರೆಸ್ ಸರ್ಕಾರ. ಅದು ಒಂದು ಮೀಸಲಾತಿಯ ವಿರೋಧಿಗಳವರು. ಜೊತೆಯಲ್ಲಿ SC ST TSP 39,000 ಕೋಟಿ ಸಹ ವಂಚನೆ ಮಾಡಿರೋದು ಇದೇ ಸಿದ್ದರಾಮಯ್ಯ. ಹಾಗಾಗಿ ಯಾವುದೇ ರೀತಿ ದಲಿತ ಪರ ಇಲ್ಲ, ಅವರು ದಲಿತ ವಿರೋಧಿ ಸಿದ್ದರಾಮಯ್ಯ. ಕೊನೆಯದಾಗಿ ಏನು ಹೇಳ್ತೀರಿ? ಬುದ್ಧ, ಬಸವ, ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಅಂಬೇಡ್ಕರ್. ಆ ಸಂವಿಧಾನ ನಿಜ ಆದರೆ ನಮಗೆ ನ್ಯಾಯ ಸಿಗಬೇಕು. ನಮಗೆ 1% ಮೀಸಲಾತಿ ಬೇಕೇ ಎನ್ನುವುದು ನಮ್ಮದು ಮೂಲಭೂತ ಆಗ್ರಹ. ನಮಗೆ 1% ಮೀಸಲಾತಿ ಬೇಕೇ ಬೇಕು. ನಮಗೇನು ಮನೆ ಮಠ ಇಲ್ಲ. ನಾವು ಅಲಾಲಕತ್ತವ್ರು 3-4 ದಿವಸ ಮುಂದೆ ನಾವು ಗುಡಿಸ್ದಾಗ ನೆಂದು ಉಳವು ಪುಡಿ ಎಲ್ಲ ಬಂದಿದ್ಕ ಊರೆಲ್ಲ ಅಲಾಲಕತ್ತವ್ ಸರ್. ನಾವು ಬಂದು ಇಲ್ಲಿ ಮಠ 3 ದಿವಸ ಆಯ್ತು ನಾವು ಇದು ಮಾಡಕತ್ತಿ. ದಯವಿಟ್ಟು ನಮಗೊಂದು ದಾರಿ ಮಾಡಿಕೊಡೋಕೆ ಅವಶ್ಯಕತೆ ನಾವು ಕೇಳಕತ್ತವ್ರಿ. ಈ ಅಲೆಮಾರಿಗಳಿಗೆ ಬಂದಂಥ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಸರ್. ಈಗ ನೋಡಿ ಸರ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಮನೆ ಬಿಟ್ಟು 2-3 ದಿವಸ ಆಯ್ತು ಸರ್. ನಮ್ಮ ಮಗಳು ಒಂದು 6ನೇ ತರಗತಿ ಹುಡುಗಿ ಇದು ಆಲ್ಟ್ ಆಪ್ರೇಷನ್ ಆಗಿದೆ, ಹಾಸ್ಟಿಗೆ ಹಾಕಿದ್ದೀವಿ. ಇನ್ನೊಂದು ಹುಡುಗಿ 4 ವರ್ಷ ಆದರೂ ಕೂಡ
ಆ ತೆಲೆಸೀಮಿ ಇದೆ, 15 ದಿವಸಕ್ಕೊಮ್ಮೆ ಬ್ಲಡ್ ಹಾಕ್ಸ್ಬೇಕು. ಇಂಥ ಪರಿಸ್ಥಿತಿಯಾಗ ನಮ್ಮ ಮಕ್ಕಳು ಸಣ್ಣ ಪುಟ್ಟ ಅಷ್ಟಿಷ್ಟು ಓದ್ತಾ ಇದ್ದಾರೆ. ಈ ಮಕ್ಕಳಿಗಾದ್ರೂ ಸಹಾಯ ಆಗಲಿ ಅಂತಂದು ಮೀಸಲಾತಿ ಸಲುವಾಗಿ ನಾವು ಬರ್ತಾ ಇದ್ದೀವಿ ಸರ್. ದಯವಿಟ್ಟು ಮೀಸಲಾತಿ ಸರ್ ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಅವ್ರದ್ದು ಏನೋ 39,000 ಕೋಟಿ ಹೆಂಗಂದ್ರು. ಅವ್ರು ನಿಜವಾಗ್ಲೂ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಹೃದಯ ಶ್ರೀಮಂತಿಕೆ ಇರೋಂಥ ವ್ಯಕ್ತಿ ಅಂತ ಅಂದರೆ ಅದು ಸಿದ್ದರಾಮಯ್ಯ ಅವ್ರು ಒಬ್ಬರೇನೆ. ಆಮೇಲೆ ಅವ್ರು ಹೇಳಿದ್ರು ಸಿ ಟಿ ರವಿ ಯಾರೋ ಒಬ್ರು ಬರ್ತಾರೆ, ಅವ್ರು ಯಾರೋ ಕೇಸ್ ಮಾಡ್ತಾರೆ. ಫಸ್ಟು ಸಿ ಟಿ ರವಿ ಅವರು ಕ್ಷೇತ್ರ ಉಳಿಸ್ಕೊಳ್ಳಿ, ಮೊದಲು MLA ಆಗಲಿ, ಆಮೇಲೆ ಜನದ ಕಥೆ ಒಬ್ಬರಿಲ್ಲ. ಅದು ಬಿಟ್ಬಿಟ್ಟು ಹೋಗ್ತೇನೆ ಅವ್ರು ಯಾಕೆ ನಮಗೋಸ್ಕರ ಬರ್ತಾರೆ? ಅಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇರೋ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಅವ್ರ 5% ಅವ್ರ ಜೊತೆ ಅವ್ರನ್ನ ಸೇರಿಸಿದ್ದಾರೆ. ಪಾಪ ಅವರು ಹೇಳ್ತಾರೆ, ಅವ್ರ ಪರಿಸ್ಥಿತಿ ನಿಮ್ಮ ಎದುರಿಗೆ ಹೇಳಿದ್ರು. ಒಬ್ರು ಪರಿಸ್ಥಿತಿ ನಾವು ಹೋರಾಟ ಮಾಡ್ತಿರೋ ಸ್ಥಿತಿಗತಿಯನ್ನು ಹೇಳಿದ್ರು. ಒಬ್ರು ಹೇಳಿದ್ರು ನಾವು ಜೋಬ್ತಿಲಿದ್ದೀವಿ ಸಾರ್ ನಾನು ಅಂತ ಹೇಳ್ತಾರೆ. ಖಂಡಿತ ಈಗೇನು ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಿ ಆ ಸಮುದಾಯಕ್ಕೆ ಏನೆಲ್ಲ ಅವಕಾಶಗಳು ಕಲ್ಪಿಸಬೇಕಾಗಿತ್ತು, ಸಂವಿಧಾನಾತ್ಮಕವಾಗಿ ಸಾಮಾಜಿಕವಾಗಿ ಅವರು ಕೊಡಬೇಕು, ಅದನ್ನು ಕೊಡಲೇಬೇಕು. ಅದರಲ್ಲಿ ಯಾವ ಬೇರೆ ವಿಚಾರ ಇಲ್ಲ. ಆ ಸಮುದಾಯಗಳ ಬೆಳವಣಿಗೆಗೆ, ಆ ಸಮುದಾಯಗಳು ಮುಖ್ಯವಾಹಿನಿಗೆ ಬರೋದಕ್ಕೆ ಸರ್ಕಾರ ಆ ರೀತಿಯ ನಿರ್ಧಾರ ತೆಗೆದುಕೊಂಡಾಗಲೇ ಅದಕ್ಕೆ ನಿಜವಾಗ್ಲೂ ಸಾಮಾಜಿಕ ನ್ಯಾಯದ ಅರ್ಥ ಬರುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾನೆ. ಈಗ ಗೆಳೆಯ ಒಂದು ಮಾತನ್ನು ಹೇಳಿದ್ರು, SCP ದುಡ್ಡನ್ನು ತೊಗೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಅದು ಮಾತಾಡೋಣ, ಆದರೆ ಮೋದಿ ಅವರಿಗೆ ನೀವು ಕೇಳಿ, SCP TSP ದೇಶದಲ್ಲಿ ಯಾರಾದರೂ ತಂದಿದ್ರೆ ಅದು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ. ಅದು ಆಂಧ್ರದಲ್ಲಿತ್ತು, ಆದರೆ ಪರಿಣಾಮಕಾರಿಯಾಗಿರಲಿಲ್ಲ. ಮೋದಿ ಅವರು ನಿಜವಾಗ್ಲೂ ಕೂಡ ಈ ಸಮುದಾಯಗಳ ಬಗ್ಗೆ BJP ಸರ್ಕಾರಕ್ಕೆ ಏನಾದರೂ ಈ ಶೋಷಿತ ಸಮುದಾಯಗಳ ಬಗ್ಗೆ ಅವರಿಗೆ ಇವರು ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ಅವರು ಕೇಂದ್ರದಲ್ಲಿ SCP TSP ಜಾರಿ ಮಾಡಲಿ, ಆಗ ಒಪ್ಪೋಣ ಅವ್ರನ್ನ. ಆ ಸಂದರ್ಭದಲ್ಲಿ ಅದಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೀಸಲಾತಿ ಹಂಚಿಕೆ ಏನಾಗಿದೆ ಅದು ಮರುಪರಿಶೀಲನೆ ಆಗಲಿ, ಆ ಸಮುದಾಯಕ್ಕೆ ಅವ್ರಿಗೆ ಸಿಕ್ಕಬೇಕಾದಂಥ ಸಾಂವಿಧಾನಿಕ ಹಕ್ಕನ್ನು ಕೊಡಲಿ ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಯಾವ ರೀತಿ ಸರ್? ಈಗ ಪ್ಯಾಕೇಜ್ ಘೋಷಣೆ ಏನಾದ್ರು ಮಾಡಿ ಅಂತ ಹೇಳ್ತೀರಾ? ಅಲ್ಲ, ಈಗ ಸರ್ಕಾರ ಏನು ಬೇಕಾದರೂ ಮಾಡ್ಬೋದು. ಈಗ ಮಾಡಿಲ್ವಾ? 5 ಇದ್ದದನ್ನು 3ಕ್ಕೆ ಇಳಿಸವ್ರೆ, ಈಗಲೂ ಮಾಡಲಿ. ಆ ಸಮುದಾಯವನ್ನು ಯಾರ ಜೊತೆಯಲ್ಲಿ ಇಟ್ಟಿದ್ದಾರೆ ಅವರಿಂದ ಬೇರ್ಪಡಿಸಿ ಇನ್ನೊಂದು ಪ್ರವರ್ಗ ರಚನೆ ಮಾಡಲಿ, ತಪ್ಪೇ. ತಮಿಳುನಾಡಲ್ಲಿ 69% ಇದೆ ಮೀಸಲು ಪ್ರಮಾಣ, ಕರ್ನಾಟಕದಲ್ಲಿ ಕೂಡ ಏರಿಕೆ ಆಗಲಿ ಅಂತ ಒತ್ತಾಯಿಸ್ತೀರಾ? ಅಲ್ಲ, ನಾನು ಆರಂಭದಲ್ಲೇ ಹೇಳಿದ್ದೀನಿ, ಈಗಾಗಲೇ ಮೊಯ್ಲಿ ಅವರು ಸರ್ಕಾರ ಇದ್ದಾಗ ಕೇಂದ್ರಕ್ಕೆ ಶಿಫಾರಸು ಹೋಗಿದೆ, ಪರಿಗಣಿಸಲಿಲ್ಲ. ಅದನ್ನು ಪರಿಗಣಿಸಲಿ. ಈಗ ಹೆಂಗೆ ಮೇಲ್ಜಾತಿಗಳಿಗೆ EWSಗಳಿಗೆ 10% ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಮೀಸಲಾತಿ ಹೆಚ್ಚಳವನ್ನು ಮಾಡಿ ಈ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಲಿ. ಅವರಿಗೆ ತಪ್ಪೇನಿದೆ? ಯಾರ ಪಾಲು ಯಾರು ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಮ್ಮಲ್ಲಿಯೂ ಕೂಡ ಈ ರೀತಿಯ ವೈಮನಸ್ಸುಗಳು ಬರೋದಕ್ಕೆ ಅವಕಾಶಗಳನ್ನು ನಾವು ಕೊಡಬಾರ್ದು. ನಾವು ಅದನ್ನು ಹಂಚ್ಕೊಂಡೇ ತಿನ್ನಬೇಕು ಅನ್ನುವಂಥ ಆಶಯವನ್ನು ಇಟ್ಕೋಬೇಕು. ಒಳ್ಳೆ ಮಾತನ್ನು ಹೇಳಿದ್ರು, ಹಂಚ್ಕೊಂಡು ತಿನ್ಬೇಕಂದ್ರು. 49 ಸಮುದಾಯಗಳು ಬಂತು, SC ST ಸಮುದಾಯಗಳು ಬಂತು. ಈಗಲೂ ಜಾತಿ ಪ್ರಪತ್ರ, ಇನ್ನು ಜಾತಿ ಪ್ರಪತ್ರ ಪರಿಕಲ್ಪನೆ ಇಲ್ಲದೇ ಜೀವನ ಮಾಡ್ತಾ ಇದೀವಿ ಸರ್. ಇನ್ನೂ ನಮಗೆ ಮೀಸಲಾತಿ ಹೆಚ್ಚಿಗೆ ಆಗಬೇಕು ಅಂತ ಹೇಳ್ತಾರೆ. ಈಗ ಒಳ ಮೀಸಲಾತಿ ಪಡಿಬೇಕಾದ್ರೆ ಈಗ 35 ವರ್ಷ ಆಗಿದೆ. ಆ ಹೆಚ್ಚುವರಿ ಮೀಸಲಾತಿ ಬರೋತ್ತಿಗೆ ನಾವು ಯಾರು ಇರೋದಿಲ್ಲ. ಈಗೇನು ಇದೆ ಅಲ್ಲ, ಇದರಲ್ಲಿ ಏನು ನಮಗೆ ಕೊಟ್ಟಿದೆ ಸಂವಿಧಾನಬದ್ಧವಾಗಿ, ಅದನ್ನೇ ನಮಗೆ ಈಗ ಕೊಟ್ಟಿರ್ತಕ್ಕಂಥ 1% ಮೀಸಲಾತಿಯನ್ನು ಮಾನ್ಯ ಸಿದ್ದರಾಮಯ್ಯ ಅವರು ನಮಗೆ ಹಂಚಿಕೊಡ್ಲಿ ಅಂತ ಇವತ್ತು ನಾವು ಆಗ್ರಹ ಮಾಡ್ತೀವಿ. ನಮಗೆ ಅಲೆಮಾರಿಗಳಿಗೆ ಎರಡೂ ಸಮುದಾಯಗಳು, ಛಲವಾದಿ ಸಮುದಾಯ, ಮಾದಿಗ ಸಮುದಾಯ 2 ಕಣ್ಣು ಇದ್ದಂಗೆ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಸಂಪೂರ್ಣ ನಮಗೆ ನಂಬಿಕೆ ಇದೆ. ಅದೇ 1% ಕೊಡೋದಕ್ಕೆ ಏನು ತೊಂದರೆ ಸಹ ಎಲ್ಲ 5-6% ಬಲಾಢ್ಯ ಜನಾಂಗ ಕೊಡ್ತಾರಲ್ಲ. ನಮ್ಮ ಸಣ್ಣ ಸಮುದಾಯ 49 ಪಂಗಡಗಳು ಇದ್ದಾವೆ. ಆ 49 ಪಂಗಡಗಳಿಗೆ 1% ಕೊಟ್ಟರೆ ಏನಾದರೂ ಅನ್ಯಾಯ ಆಗುತ್ತಾ ಸರ್ಕಾರಕ್ಕೆ? ಸರ್, ನಾಗಮೋಹನ್ ದಾಸ್ ವರದಿ ಏನಿದೆ ಅದು ಕರೆಕ್ಟಾಗಿದೆ, ಅದನ್ನೇ ಪರಿಗಣಿಸಿಕೊಡ್ಬೇಕು. ಇಲ್ಲ ದಯಾಮರಣಕ್ಕೆ ಎಲ್ಲ ಅಲೆಮಾರಿಗಳಿಗೆ ವಿಷಯ ಕೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಅದೇ ಸಂಸ್ಕಾರ ಮಾಡಿ. ನಮಸ್ತೆ. ನಮ್ಮ ಅಲೆಮಾರಿಗಳ ಜನಗಳಿಗೆ ಒಂದು ಮನೆತೆ ನೀಡಿಕೊಟ್ಟು ನಮ್ಗೆ ಒಂದು ಪಾಲು ಕೊಟ್ಬಿಟ್ರೆ ಸಾಕು. ಸಿದ್ದರಾಮಯ್ಯ ಅಂತಾರಲ್ಲ, ನಾವು ದಲಿತರೋಗಿನಿ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾವೆ ಹಾಕಿ ಗೆದ್ದು ಬಂದಿದ್ದಕ್ಕೆ ಅವ್ರು ಕೊಟ್ಟಿದ್ದು, ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮಾತನ್ನು ಹೇಳ್ತೀನಿ, ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಎಲ್ಲ ಸಮುದಾಯಗಳಿಗೂ ಅನುಗುಣವಾಗಿ 34 ವರ್ಷದಿಂದ ಯಾರು ಗಂಡಸರು ಸರ್ಕಾರ ನಡೆಸಿಲ್ವಾ? ಬಿಜೆಪಿ ಬಂದಿರಲಿಲ್ವಾ? ಸಿದ್ದರಾಮಯ್ಯ ಸುದೀರ್ಘವಾಗಿ 65-70 ವರ್ಷ ಆಳಿದ್ರು. ಏನ್ ಮಾಡಿದ್ರು ಈ ಸಮುದಾಯಗಳಿಗೆ? ಇವತ್ತು ಜಾತಿ ಕೇಂದ್ರದಲ್ಲಿ ಇತ್ತು, ಜಾತಿ ದಲಿತರಾಗಿ ಉಳಿದಿದ್ದಾರೆ. ದಲಿತರಾಗಿ ಉಳಿದಿದ್ದಾರೆ. ದಲಿತರ ಕಾಂಗ್ರೆಸ್ ಪಾರ್ಟಿಗೆ ಈಗ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರು ಎಲ್ಲಿದ್ರು?
ಅವರೆಲ್ಲೋಗಿದ್ರು ಅವಾಗೇನು ಹೋರಾಟ ಮಾಡೋಕ್ಕಾಗಿಲ್ಲ. 34 ವರ್ಷ ರಾಜಭಾರ ಮಾಡಿದ್ರಲ್ಲ, ಪ್ರಧಾನಮಂತ್ರಿ ಆಗಿದ್ರಲ್ಲ ದೇವೇಗೌಡರು, ಯಾಕ್ರೆ ಒಳ ಜಾರಿ ಮಾಡಲಿಲ್ಲ? ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ. ನಿಜವಾಗ್ಲೂ ಅತ್ಯಂತ ದುರ್ದೈವ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರೆಗೆ ನ್ಯಾಯ ಕೊಟ್ಟಿದಂತ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರೊಬ್ಬರೇ. ಜನತಾದಳದಲ್ಲಿದ್ದನು ಗೌಡ ಕೊಡಕ್ಕಾಗಲಿಲ್ಲ, ಕುಮಾರಸ್ವಾಮಿ ಅಣ್ಣ ಕೊಡಕ್ಕಾಗಲಿಲ್ಲ. ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯಗೆ ಅಧಿಕಾರ, ದೇವೇಗೌಡರು ಕೊಡ್ಲಿಲ್ಲ. ಹೇಳ್ತೀನಿ ಸರ್, ಸಾಮಾಜಿಕ ನ್ಯಾಯನ ಕೊಟ್ಟಿರೋಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ. ಅಂಜನೇಯ ಸಿದ್ದರಾಮಯ್ಯ ಎಲ್ಲ ಹೋರಾಟಗಾರರಿಗೆ ಸಾಮಾಜಿಕ ನ್ಯಾಯ ಸಿಗಲಿ, ಎಲ್ಲರಿಗೂ ಸಾಮಾಜಿಕ ನ್ಯಾಯ. ಸಂವಿಧಾನ ಬೇಕೇ ಬೇಕು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.